ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಒಳಗಡೆ ಇಲ್ಲೇನಿದೆ ನೋಡಿ, ಸ್ಕೇಲ್ಸ್ಗಳಿದಾವೆ. ಹೌದಾ? ದ ಸ್ಕೇಲ್ಸ್ ಆಫ್ ಆಟಮ್ಸ್ ಅಂತ ಇದೆ. ದ ಹೆವಿಯೆಸ್ಟ್ ಆಟಮ್ ಹ್ಯಾಸ್ ಅ ಮಾಸ್ ಆಫ್ ಓನ್ಲಿ 4.8 into 10 to the power of -22 ಗ್ರಾಮ್. ಗ್ರಾಮ್ ಒಳಗಡೆ ಹೇಳಿದಾಗ, ಕೆಜಿ ಒಳಗಡೆ ಹೇಳಿದಾಗ ಗ್ರಾಮ್ ಅನ್ನ ಕೆಜಿ ಮಾಡ್ಕೊಂಡು ಡಿವೈಡೆಡ್ ಬೈ 1000 ಅಂತಂದ್ರೆ 10 to the power of -25 ತನಕನೂ ಆಗ್ತದೆ. ಇಷ್ಟು ಕೆಜಿ ಏನಿದೆಪ್ಪ, ಒಂದು ಹೆವಿಯೆಸ್ಟ್ ಆಟಮ್ ಅಂದ್ರೆ ಅತಿ ಭಾರವಾದಂತಹ ಪರಮಾಣು ಇಷ್ಟು ತೂಕದ್ರಂತೆ, -25 ತೂಕ. ಓಕೆ, ನೋಡಿ. ಅದಾದ ನಂತರ ಅಂಡ್ ದ ಡಯಾಮೀಟರ್ ಆಫ್ ಓನ್ಲಿ 5 into 10 to the power of -10 ಮೀಟರ್ ಅಂತದೆ. 5 into 10 to the power of -10 ಮೀಟರ್ ಅಂತಂದ್ರೆ ಅರ್ಥ ಏನು? 10 to the power of -10 ಅಂತಂದ್ರೆ ಆಂಗ್ಸ್ಟ್ರಾಮ್ ಅಂತ ಹೇಳ್ತೀವಿ. ಏ ಮುಂದೆ ಸೊನ್ನೆ ಕೊಟ್ಟಿರೋದು ಆಂಗ್ಸ್ಟ್ರಾಮ್ ಅಂತ ಹೇಳ್ತೀವಿ. 10 to the power of -9 ಬಂದ್ರೆ ಅದಕ್ಕೆ ನಾವು ಅಂತ ಕರಿತೀವಿ ನ್ಯಾನೋಮೀಟರ್ ಅಂತ ಕರಿತೀವಿ. ನ್ಯಾನೋಮೀಟರ್. ಓಕೆ, ಇಲ್ಲಿ ಯೂಸ್ಫುಲ್ ಯೂನಿಟ್ಸ್ ಗಳಿದಾವೆ ನೋಡಿ. ಏನೇನಿದಾವೆ ಯೂನಿಟ್ಸ್? 1 AMU ಅಂತಂದ್ರೆ ಏನ್ರಿ ಸರ್? ಒಂದು AMU ಅಂತಂದ್ರೆ ಒಂದು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ, ಒಂದು ಯೂನಿಟ್ ಅಂತ ಹೇಳ್ತೀವಿ. ಒಂದು ಪರಮಾಣುವಿನ ರಾಶಿಯನ್ನ ಕಂಡುಹಿಡಿಯುವಂತ ಒಂದು ವಿಧಾನದೊಳಗಡೆ ಇದೊಂದು ಮಾಪನ. ಸರಿನಾ? ಏನಿದೆ ಈ ಮಾಪನ? 1.66054 into 10 to the power of -24 kg ಅಂತ ಇದೆ. ಕರೆಕ್ಟ್? ಇಷ್ಟೇನಿದು? ಇದು ಮಾಸ್ ಆಫ್ 1 AMU, ಒಂದು ಅಟಾಮಿಕ್ ಮಾಸ್ ಯೂನಿಟ್ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಕರೆಕ್ಟ್? ಮುಂದೆ ಇಲ್ಲಿ 1 PM ಅಂತ ಇದೆ, 1 ಪಿಕೋಮೀಟರ್ ಅಂತ ಇದೆ. 1 ಪಿಕೋಮೀಟರ್ ಅಂತಂದ್ರೆ 1 into 10 to the power of -12 ಮೀಟರ್ ಅಂತ ನಾವು ಹೇಳ್ತೀವಿ. ಅದಾದ ನಂತರ 1 ಆಂಗ್ಸ್ಟ್ರಾಮ್ ಅಂತ ಇದೆ. 1 ಆಂಗ್ಸ್ಟ್ರಾಮ್ ಅಂದ್ರೆ ಆಲ್ರೆಡಿ ಹೇಳಿದೆ ನಿಮ್ಗೆ, ಇಲ್ಲಿ ಏನಂತ ಹೇಳಿದೆ? 1 into 10 to the power of -10 ಮೀಟರ್ ಅಥವಾ 100 ಪಿಕೋಮೀಟರ್ಗೆ ಸಮನಾಗಿರ್ತದೆ. ಆಮೇಲೆ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಆ ಎಲೆಕ್ಟ್ರಾನಿನ ಆವೇಶ ಎಷ್ಟಿರ್ತದೆ? ವಾಟ್ ಈಸ್ ದ ಚಾರ್ಜ್ ಆನ್ 1 ಎಲೆಕ್ಟ್ರಾನ್? ಚಾರ್ಜ್ ಆನ್ 1 ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಆವೇಶ 1.602 into 10 to the power of -19 ಕೂಲಮ್ ಅಂತ ಇದೆ. ಇಷ್ಟು ಆವೇಶ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇದೆ. ಇಲ್ಲಿ ನೋಡಿ ನ್ಯೂಕ್ಲಿಯಸ್ ನ ಸೈಜ್ ಎಷ್ಟಿದೆ ಅಂತ. ಇದು ಸಂಪೂರ್ಣ ದೊಡ್ಡದೇನಿದು, ಇದೊಂದು ಪರಮಾಣು. ಆ ಪರಮಾಣುವಿನೊಳಗಡೆ ಮಧ್ಯದ ಭಾಗ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಎಷ್ಟು ಚಿಕ್ಕದ ಕಾಣ್ತಾ ಇದೆ ನೋಡ್ರಿ, ಸಿಕ್ಕಾಬಿಟ್ಟು ಚಿಕ್ಕದು. ಎಷ್ಟು ಚಿಕ್ಕದು? ಇಲ್ಲಿ ಕೊಟ್ಟಿರೋ ನೋಡ್ರಿ. ಅಟಾಮಿಕ್ ರೇಡಿಯಸ್ ಇಸ್ 100 ಪಿಕೋಮೀಟರ್. ನ್ಯೂಕ್ಲಿಯರ್ ರೇಡಿಯಸ್ ಇಸ್ 5 into 10 to the power of -3 picometer. That is, diameter of the atom is 1 lakh times the diameter of the nucleus. ಅಂತಂದ್ರೆ ನ್ಯೂಕ್ಲಿಯಸ್ ಪರಮಾಣು ಕೇಂದ್ರ ಇದೆಯಲ್ಲ, ಈ ಪರಮಾಣು ಕೇಂದ್ರದ ವ್ಯಾಸವು ಪರಮಾಣುವಿನ ವ್ಯಾಸಕ್ಕಿಂತ 1,00,000 ಪಟ್ಟು ಕಡಿಮೆ. ಆಮೇಲೆ ಪರಮಾಣುವಿನ ವ್ಯಾಸವು ಹಿಂಗೆ ಹೇಳ್ಬೋದು, ಪರಮಾಣುವಿನ ವ್ಯಾಸವು ಅದರ ನ್ಯೂಕ್ಲಿಯಸ್ ಇದೆಯಲ್ಲ ಅದರ ವ್ಯಾಸಕ್ಕಿಂತ 1,00,000 ಪಟ್ಟು ಕಡಿಮೆ ಅಂತ ನಾವು ಹೇಳ್ತೀವಿ. ಕರೆಕ್ಟ್? ಓಕೆ, ಇಬ್ರು ನೋಡ್ತಾ ಇದ್ದೀರಾ? ಯಾರ್ಯಾರು ನೋಡ್ತಾ ಇದ್ದಾರೆ ನೇಮ್ ಹೇಳ್ರಂಗೆ? ಇದು ಈ ವಿಡಿಯೋನ ಎಲ್ಲರೂ ನೋಡಕ್ ಆಗಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ರಿಗೂ ಸಿಗಲ್ಲ. ಇದು ಇನ್ಮೇಗಿಂದ ಸಿಗೋದಿಲ್ಲ. ಯಾಕಂದ್ರೆ ಇದು ಅನ್ಲಿಸ್ಟೆಡ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದು ಆದ ನಂತರ ಪ್ರೈವೇಟ್ ಮಾಡ್ಬಿಡ್ತೀನಿ ನಾನು. ಕೇವಲ ನೀವು ಮಾತ್ರ ನೋಡ್ಬೋದು. ಕರೆಕ್ಟ್? ಕೆಲವು ದಿನಗಳ ಮಾತ್ರ. ನಮ್ದು ಯೂಟ್ಯೂಬ್ ಒಳಗಡೆ ಏನಾಗ್ತದೆ, ಆಪ್ ಅಪ್ಲೋಡ್ ಆಗ್ತದೆ. ಯೂಟ್ಯೂಬ್ ಅಲ್ಲ, ಯಾವ್ದು ಪ್ಲೇ ಸ್ಟೋರ್ ಅಲ್ಲಿ. ಅದು ಆದ ನಂತರ ನಿಮ್ಗೆ ಆಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಕರೆಕ್ಟ್? ಇಲ್ಲಿ ನೋಡಿ, ಮುಂದಕ್ಕೆ ಹೋದಂತೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಂತ ಕೊಟ್ಟಿದ್ರೆ 8 to the power of 1/3 ಅಂತ ಕೊಡ್ತಾರೆ. ಎ ಅಂತಂದ್ರೇನು? ಮಾಸ್ ನಂಬರ್, ಅಟಾಮಿಕ್ ಮಾಸ್ ನಂಬರ್. ದಟ್ ಈಸ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಆರ್ ಈಸ್ ದ ರೇಡಿಯಸ್ ಆಫ್ ದಿ ನ್ಯೂಕ್ಲಿಯಸ್. ಇದು ಬಿಟ್ಬಿಡಿ, ಇದನ್ನ ನಿಮ್ಗೆ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬಿಟ್ರೆ ನೀವು ಇಲ್ಲಿ ಮುಂದಕ್ಕೆ ಹೋಗೋಣ ಅಂತ ನೋಡಿ. ದ ಸ್ಕೇಲ್ ದ ಅಟಾಮಿಕ್ ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅಟಾಮಿಕ್ ಸ್ಕೇಲ್, ಒಂದು ಪರಮಾಣು ಸ್ಕೇಲ್. ಮೋಸ್ಟ್ ಆಫ್ ದ ಮಾಸ್ ಆಫ್ ದ ಆಟಮ್ ಈಸ್ ಇನ್ ದ ನ್ಯೂಕ್ಲಿಯಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಂದ್ರೆ ಪರಮಾಣುವಿನ ಅತ್ಯಧಿಕ ರಾಶಿಯು ಎಲ್ಲಿರ್ತದಂತೆ? ನ್ಯೂಕ್ಲಿಯಸ್ ಒಳಗಡೆ ಇರ್ತದಂತೆ. ನ್ಯೂಕ್ಲಿಯಸ್ ಅಂತಂದ್ರೆ ಪರಮಾಣು ಕೇಂದ್ರದಲ್ಲಿ ಇರ್ತದೆ. ಕರೆಕ್ಟ್? ಅದು ಆದ ನಂತರ ಮುಂದಕ್ಕೆ ಹೋದಂಗೆ ಎಲೆಕ್ಟ್ರಾನ್ಸ್ ಆರ್ ಫೌಂಡ್ ಔಟ್ಸೈಡ್ ದ ನ್ಯೂಕ್ಲಿಯಸ್.
ಔಟ್ಸೈಡ್ ಆಫ್ ದ ನ್ಯೂಕ್ಲಿಯಸ್, ದಟ್ ಈಸ್ ಎಲೆಕ್ಟ್ರಾನ್ ಕ್ಲೌಡ್ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಭಾಗದಲ್ಲಿ ಏನಿದೆ, ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಕ್ಲೌಡ್ ನಿಮ್ಗೆ ಕಾಣ್ತಾ ಇದೆ. ಇದೇನಿದೆಲ್ಲ ರೆಡ್ ಪಾರ್ಟ್, ಇದು ಎಲೆಕ್ಟ್ರಾನ್ ಕ್ಲೌಡ್ ಇದೆ. ಎಲೆಕ್ಟ್ರಾನ್ ಕ್ಲೌಡ್ ನಿಮ್ಗೆ ಕಾಣ್ತಾ ಹೋಗ್ತದೆ. ಕರೆಕ್ಟ್. ಔಟ್ಸೈಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಕ್ಲೌಡ್ ಕಾಣ್ತದೆ. ಅದು ಆದ ನಂತರ ಈ ಎಲೆಕ್ಟ್ರಾನ್ ಇದೆಯಲ್ಲ, ಪಿ ಅಂದ್ರೆ ಪ್ರೋಟಾನ್, ಎನ್ ಅಂದ್ರೆ ನ್ಯೂಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಇದೆ. ಇಲ್ಲಿ ಕ್ಯೂ ಅಂತಂದ್ರೆ ಕಾರ್ಕ್ಸ್ ಅಂತ ನಾವು ಹೇಳ್ತೀವಿ. ಡೋರ್ಗೋಸ್ಕರ ಕ್ಯೂ ಅಂತಂದ್ರೆ ಕಾರ್ಕ್ಸ್ ಅಂತ ನಾವು ಹೇಳ್ತೀವಿ. ಈ ಕಾರ್ಕ್ಸ್ ಏನಿದೆಯಲ್ಲ, ಕಾರ್ಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಈಗ. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕ್ಯೂ ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ, ಕಾರ್ಕ್ ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಕಾರ್ಕ್ ಅಂದ್ರೆ ಏನ್ರಿ ಸರ್? ನಿಮ್ಗೆ ಇಲ್ಲಿವರೆಗೆ ಏನ್ ಗೊತ್ತಿದೆ? ಒಂದು ಪರಮಾಣುವಿನೊಳಗಡೆ ಏನಿರ್ತದೆ ಅಂತ ಕೇಳಿದಾಗ ನೀವೇನ್ ಹೇಳ್ತೀರಾ? ಪರಮಾಣುವಿನೊಳಗಡೆ ಏನಿರ್ತದೆ? ಏನಿರ್ಬಹುದು? ಒಂದು ಪ್ರೋಟಾನು, ಒಂದು ನ್ಯೂಟ್ರಾನು, ಇನ್ನೊಂದು ಎಲೆಕ್ಟ್ರಾನ್. ಇವು ಮೂರು ಬಿಟ್ಟರೆ ಮತ್ತೆ ನಿಮ್ಗೆ ಸಿಗೋದಿಲ್ಲ ಅಂತ ನೀವು ಇಷ್ಟು ದಿವಸ ತಿಳ್ಕೊಂಡಿದ್ದೀರಿ. ಕರೆಕ್ಟಾ? ಒಂದು ಪರಮಾಣುವಿನಲ್ಲಿ ಏನಿರ್ಬೋದು? ಪ್ರೋಟಾನು, ನ್ಯೂಟ್ರಾನು ಮತ್ತು ಎಲೆಕ್ಟ್ರಾನ್. ಇವು ಮೂರು ಮಾತ್ರ ಇರ್ತವೆ. ಕರೆಕ್ಟ್ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ತಪ್ಪು. ಪರಮಾಣುವಿನೊಳಗಡೆ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು ಅಲ್ಲದೇನೆ ಬೇರೆ ಬೇರೆ ವಿಚಾರಗಳಿದಾವೆ, ಬೇರೆ ಬೇರೆ ಸಂಗತಿಗಳಿದಾವೆ. ಅದು ನಾವು ಇವತ್ತು ನೋಡೋಣ ಅಂತ, ಈಗ ಬರಿಗೆ ಹರಿಸ್ಬಿಡೋಣ ಅಂತ. ಏನಿದೆ ಇಲ್ಲಿ ಕಾರ್ಕ್ ಅಂತ ಬರ್ತದೆ, ಕಾರ್ಕ್ ಅಂತ ಕೊಟ್ಟಿದ್ದಾರೆ. ಕಾರ್ಕ್ ಎಲ್ಲಿದೆ? ವೇರ್ ಇಟ್ ಈಸ್? ಕಾರ್ಕ್ ಎಲ್ಲಿಂದ ಬಂದಿದೆ ನೋಡಿ. ಇಲ್ಲಿ ಪ್ರೋಟಾನ್ ಅನ್ನ ಅವ್ರು ಇನ್ಹೆರಿಟ್ ಮಾಡಿ ಕಾರ್ಕ್ ಅಂತ ಒಂದು ಆರೋ ಮಾರ್ಕ್ ಕೊಟ್ಟು ತೋರಿಸಿದ್ದಾರೆ. ಆಮೇಲೆ ಎಲೆಕ್ಟ್ರಾನ್ ಎಲ್ಲಿಂದ ಬಂದ್ಬಿಟ್ಟಿದೆ? ಎಲೆಕ್ಟ್ರಾನ್ ಕ್ಲೌಡ್ ಇಂದ ಬಂದ್ಬಿಟ್ಟಿದೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಕ್ಲೌಡ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಕ್ಲೌಡ್ ಇಂದ ಡೈರೆಕ್ಟ್ ನಿಮ್ಗೆ ಎಲೆಕ್ಟ್ರಾನ್ಸ್ ಇರ್ತದೆ. ಆಮೇಲೆ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಯಾವುದರಿಂದ ಆಗಿದಾವೆ ಅಂತ ಅನ್ಸುತ್ತೆ? ಕಾರ್ಕ್ ಪಾರ್ಟಿಕಲ್ಗಳಿಂದ ಆಗಿದಾವೆ. ಈ ಕಾರ್ಕ್ ಪಾರ್ಟಿಕಲ್ಸ್ ಸೈಜ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರೋಟಾನ್ ಸೈಜ್ ಕೊಟ್ಟಿದ್ದಾರೆ. ಅದಾದ ನಂತರ ಇದು ನ್ಯೂಕ್ಲಿಯಸ್ ಸೈಜ್ ಇದೆ. ಅದಾದ ನಂತರ ಇದು ಪರಮಾಣು, ಆಟಮ್ ಅಂತ ನಾವು ಹೇಳ್ತೀವಿ. ಪರಮಾಣುವಿನ 1/10,000 ಪಟ್ಟು ಮಾಡಿದಾಗ ನ್ಯೂಕ್ಲಿಯಸ್ ನಿಮಗೆ ಸಿಗ್ತದೆ. ಮೋಸ್ಟ್ ಆಫ್ ದ ವಾಲ್ಯೂಮ್ ಆಫ್ ದ ಆಟಮ್ ಈಸ್ ಎಂಟಿ ಸ್ಪೇಸ್. ಕ್ಯೂ ಈಸ್ ನಥಿಂಗ್ ಬಟ್ ವಾಟ್? ಕಾರ್ಕ್ ಪಾರ್ಟಿಕಲ್. ಕಾರ್ಕ್ ಪಾರ್ಟಿಕಲ್, ಕಾರ್ಕ್ ಪಾರ್ಟಿಕಲ್. ವಾಟ್ ಅಬೌಟ್ ಕಾರ್ಕ್? ಕಾರ್ಕ್ ಅಂದ್ರೆ ಏನು ಹಾಗಿದ್ರೆ? ಕಾರ್ಕ್ ಅಂದ್ರೆ ಏನು? Protons and neutrons are not fundamental particles. Oh my god. ಇಲ್ಲಿವರೆಗೂ ನಾವೇನೇನು ತಿಳ್ಕೊಂಡಿದ್ವಿ? ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳಿಂದವಲ್ಲ, ಪ್ರೋಟಾನ್, ನ್ಯೂಟ್ರಾನ್ಗಳು ಇವು ಪರಮಾಣುವಿನ ಮೂಲಭೂತ ಕಣಗಳು ಅಂತ ನಾವು ಹೇಳ್ತಿದ್ವಿ. ಕರೆಕ್ಟ್. ಪರಮಾಣುವಿನ ಮೂಲಭೂತ ಕಣಗಳು ಯಾವುವು ಸರ್ ಅಂತ ಕೇಳಿದಾಗ ನೀವೇನು ಆನ್ಸರ್ ಮಾಡ್ತಿದ್ರಪ್ಪ? ಪ್ರೋಟಾನ್ಗಳು ಅಂತ ಆನ್ಸರ್ ಮಾಡ್ತಿದ್ರಿ, ನ್ಯೂಟ್ರಾನ್ಗಳು ಅಂತ ಆನ್ಸರ್ ಮಾಡ್ತಿದ್ರಿ, ಎಲೆಕ್ಟ್ರಾನ್ಗಳು ಅಂತ ಹೇಳ್ತಿದ್ರಿ. ಬಟ್ ಹೌದು ಅಲ್ಲಂತೆ. ಹಾಗಿದ್ರೆ ಮತ್ತೇನು ಗೊತ್ತಿದೆ ನಿಮ್ಗೆ? ಕಾರ್ಕ್ ಅಂದ್ರೆ ಏನು ಗೊತ್ತಿದ್ಯಾ? ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. 3 ಜನರಿದ್ದೀರಾ ಸಾಕು. ಗ್ರೂಪ್ ಅಲ್ಲಿ 30 ಜನರಿದ್ದೀರಾ. ಕ್ಲಾಸ್ ಅಲ್ಲಿ 3 ಜನರಿದ್ದೀರಾ. ತೊಂದರೆ ಇಲ್ಲ, ಅವರು ಬರ್ತಾರೆ. ಯಾವ ಬರ್ಬೇಕು ಅವ್ರು ಬರ್ತಾರೆ. ಅವರು ಆಗ್ತಾಯ್ತಾ? ನಮ್ಮ ಜನ ಹೆಂಗಂತಂದ್ರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಗುಡ್ಡ ತೊಳುವಂತ ಜನರು. ಯಾವಾಗ ಎಕ್ಸಾಮ್ ಸಮೀಪ ಬರ್ತಾವಲ್ಲ ಅವಾಗ ನೀವು ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ. ನೋಡಿ, ಎಕ್ಸಾಮ್ ಸಲುವಾಗಿ ನಾವು ಮಾಡೋದು ಬೇಡ, ನಾವು ನಾಲೆಜ್ ಸಲುವಾಗಿ ಮಾಡೋದು. ಅದ್ರ 3 ಜನ ನೋಡ್ತಾ ಇದ್ರೆ ಯಾರು ನೋಡ್ತಾ ಇದ್ರಪ್ಪ? ಸ್ವಲ್ಪ ನಿಮ್ ನೇಮ್ ಕಳಿಸ್ತೀರಾ? 4 ಜನ ಬಂದ್ರಿ ಈಗ, ಒಳ್ಳೇದು. ಓಕೆ, ಪ್ಲೀಸ್ ಟೆಲ್ ಮಿ. ಐ ವಿಲ್ ವೇಟ್ ನಿಮ್ಮ ಹೆಸರು ಹೇಳುವವರೆಗೂ. ಇಲ್ಲ ಅಂತ ಸುಮ್ಮನೆ ನೀವು ಚಾಲು ಮಾಡಿ ಇಟ್ಬಿಟ್ರಿ ಅಂತ ಅನ್ಸುತ್ತೆ. ಮುಮ್ತಾಜ್ ಸರ್, ಓಕೆ, ಒಳ್ಳೆಯದು. ಮತ್ತೆ ಇನ್ನು 3 ಜನ. ಸುಫಿಯಾ ಬಾಗ್ವಾನ್, ವೆರಿ ಗುಡ್. ಇಬ್ರಾಹಿಂ. ಮತ್ತೆ ಇದು ಎಲ್ರಿಗೂ ಸಿಗಂಗಿಲ್ಲ ವಿಡಿಯೋ. 4 ಜನರು ಇದ್ದೀರಾ, ತೊಂದರೆ ಇಲ್ಲ. ಲಿಂಕ್ ಇದ್ರೆ ಮಾತ್ರ ವಿಡಿಯೋ ನೋಡ್ಬೋದು. ಓಕೆ, ಇನ್ನೊಬ್ರು ಯಾರು ಹೇಳಲಿಲ್ಲ? ಇನ್ನ ಇಬ್ರು. ಓಕೆ, ಬಿಟ್ಬಿಡೋಣ. ಲಲಿತಾ, ಓಕೆ, ಲಲಿತಾ ಅವರು ಇದ್ದಾರೆ, ಒಳ್ಳೆಯದು. ಮುಂದಕ್ಕೆ ಹೋಗ್ತೀನಿ ನೋಡಿ. ಇಲ್ಲೇನಿದೆ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ನಾಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್. ಪ್ರೋಟಾನ್ಸ್ ಆರ್ ಮೇಡ್ ಅಪ್ ಆಫ್ 2 ಅಪ್ ಕಾರ್ಕ್ಸ್ ಅಂಡ್ 1 ಡೌನ್ ಕಾರ್ಕ್. ಸರ್, ಕಾರ್ಕ್ ಅಂದ್ರೆ ಏನ್ರಿ ಸರ್? ಓಕೆ,
ಅದಕ್ಕಾಗಿ ನಾನು ಈಗ ಕಾರ್ಕ್ ಅಂತಕ್ಕಂತಹ ವಿಕಿಪೀಡಿಯಾ ನೋಡೋಣಂತೆ, ಅದೊಂದು ಸ್ವಲ್ಪ ನಾವು ಸ್ಟಡಿ ಮಾಡೋಣಂತೆ. ಕರೆಕ್ಟಾ? ಇದು ಇಷ್ಟ ಇರಲಿ. ಈಗ ಏನ್ ಮಾಡ್ತೀನಿ, ನಾನು ವಿಕಿಪೀಡಿಯಾ ತೆಗಿತೀನಂತೆ. ಆ ವಿಕಿಪೀಡಿಯಾದೊಳಗಡೆ ಕಾರ್ಕ್ ಅಂದ್ರೆ ಏನು ಆಲ್ರೆಡಿ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ತೋರಿಸಂತೆ. ಕರೆಕ್ಟ್? ಇಲ್ಲಿ ನೋಡಿ, ಕಾರ್ಕ್ ಚಿತ್ರ ಕೂಡ ಇದೆ. ಕಾರ್ಕ್, ಎ ಕಾರ್ಕ್ ಇಸ್ ಅ ಟೈಪ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ ಅಂಡ್ ಅ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಂಟ್ ಆಫ್ ಮ್ಯಾಟರ್. ಅಂತಂದ್ರೆ ಒಂದು ವಸ್ತುವಿನ ಮೂಲಭೂತ ಕಣಗಳಲ್ಲಿ ಒಂದಾಗಿದೆ, ಅಥವಾ ಮೂಲಭೂತ ಕಣವೇ ಯಾವುದು? ಕಾರ್ಕ್ ಪಾರ್ಟಿಕಲ್. ಒಂದು ವಸ್ತುವಿನ ಮೂಲಭೂತ ಕಣವನ್ನು ನಾವು ಪರಮಾಣು ಅಂತಿದ್ವಿ. ಪರಮಾಣು ಅಲ್ಲ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತಂದ್ವಿ. ಅದಲ್ಲ ಅಂತಂದು ಈಗೇನಂತ ಇದ್ವಿ? ಕಾರ್ಕ್ ಅಂತ ಹೇಳ್ತಾ ಇದ್ವಿ. ನೋಡ್ರಿ ಹೆಂಗೈತಿ ಮಜಾ. ಪಾರ್ಟಿಕಲ್ಸ್. ಓಕೆ. ಅಂಡ್ ಅ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಮ್ಯಾಟರ್. ಕಾರ್ಕ್ಸ್ ಕಂಬೈನ್ ಟು ಫಾರ್ಮ್ ಕಾಂಪೋಸಿಟ್ ಪಾರ್ಟಿಕಲ್ಸ್. ಕಾರ್ಕ್ಗಳು ಸೇರಿ ಏನಾಗ್ತವೆ ಅಂದ್ರೆ ಕಾಂಪೋಸಿಟ್ ಪಾರ್ಟಿಕಲ್ಸ್ ಗಳಾಗ್ತದೆ. ಸರ್ ಕಾಂಪೋಸಿಟ್ ಅಂದ್ರೆ ಸರ್, ಕಾಂಪೋಸಿಟ್ ಅಂತಂದ್ರೆ ಸಂಕೀರ್ಣ ಪದಾರ್ಥಗಳು ಅಂತ ನಾವು ಹೇಳ್ಬೋದು. ಸಂಕೀರ್ಣ ಪದಾರ್ಥಗಳು ಆಗ್ತವಂತೆ. ಹಾಗಿದ್ರೆ ಮುಂದೇನಾಗ್ತದೆ? ಕಾರ್ಕ್ಸ್ ಕಂಬೈನ್ ಟು ಫಾರ್ಮ್ ಕಂಪೋಸಿಟ್ ಪಾರ್ಟಿಕಲ್ಸ್ ಕಾಲ್ಡ್ ಆಸ್ ಹೆಡ್ರಾನ್ಸ್. ಕಾರ್ಕ್ಗಳು ಸೇರಿ ಏನಾಗ್ತವಂತ್ರಿ? ಹೆಡ್ರಾನ್ಸ್ ಗಳಾಗ್ತವಂತೆ. ಹೆಡ್ರಾನ್ಸ್ ಅಂದ್ರೆ ಏನ್ರಿ ಸರ್? ಹೆಡ್ರಾನ್ಸ್ ಗಳಂತಂದ್ರೆ ಪ್ರೋಟಾನ್ಸ್ ಗಳು ಮತ್ತು ನ್ಯೂಟ್ರಾನ್ಸ್ ಗಳನ್ನ ಸೇರಿ ನಾವೇನಂತೀವಿ? ಹೆಡ್ರಾನ್ಸ್ ಗಳಂತ ಕರಿತೀವಿ. ದ ಮೋಸ್ಟ್ ಸ್ಟೇಬಲ್ ಆಫ್ ವಿಚ್ ಆರ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಹೆಡ್ರಾನ್ಸ್ ಗಳಲ್ಲಿ ಬಹಳಷ್ಟಿದಾವೆ ಇನ್ನು, ಆದ್ರೆ ನಾವು ಕಲಿಯೋದು ಸ್ಟೇಬಲ್ ಭಾಗ. ಸ್ಟೇಬಲ್ ಅಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು ಯಾವ್ಯಾವೆ? ಹೆಡ್ರಾನ್ಸ್ ಅಲ್ಲಿ ಪ್ರೋಟಾನ್ಸ್ಗಳು ಮತ್ತು ನ್ಯೂಟ್ರಾನ್ಸ್ಗಳು. ಅರ್ಥ ಮಾಡ್ಕೊಳ್ಳಿ. ಕಾರ್ಕ್ ಅಂತಕ್ಕಂಥದ್ದು ಅತಿ ಚಿಕ್ಕ ಪಾರ್ಟಿಕಲ್. ಆ ಚಿಕ್ಕ ಪಾರ್ಟಿಕಲ್ಗಳು ಸೇರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೇರಿ ಏನಾಗ್ತವೆ ಅಂತಂದ್ರೆ ಹೆಡ್ರಾನ್ಸ್ ಗಳಾಗ್ತವೆ. ಆ ಹೆಡ್ರಾನ್ಸ್ ಗಳಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅವರು. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳು ಅವು ಸ್ಟೇಬಲ್ ಆಗಿದ್ದಾವೆ, ಸ್ಥಿರವಾಗಿದ್ದಾವೆ. ಉಳಿದು ಕೆಲವೊಂದಿಷ್ಟು ಸ್ಥಿರವಾಗಿ ಇಲ್ಲ ಅಂತ. ಓಕೆ, ಡನ್. ಮುಂದೆ hadrons, the most stable of which are protons and neutrons, the components of atomic nuclei. They are the components of atomic nuclei. ಅಂದ್ರೆ ಪರಮಾಣುವಿನ ಕೇಂದ್ರದ ಕಣಗಳು ಯಾವುವು? ಹೆಡ್ರಾನ್ಸ್ಗಳು. ಅರ್ಥ ಆಯ್ತಾ? ಹೆಡ್ರಾನ್ಸ್ಗಳು ಎಲ್ಲಿರ್ತವೆ? ಪರಮಾಣುವಿನ ಕೇಂದ್ರದಲ್ಲಿಯೇ ಇರ್ತವೆ. ಆಲ್ ಕಾಮನ್ಲಿ ಅಬ್ಸರ್ವೇಬಲ್ ಮ್ಯಾಟರ್ ಈಸ್ ಕಂಪೋಸ್ಡ್ ಆಫ್ ಅಪ್ ಕಾರ್ಕ್ಸ್, ಡೌನ್ ಕಾರ್ಕ್ಸ್ ಅಂಡ್ ಎಲೆಕ್ಟ್ರಾನ್ಸ್. ನಾವು ಅಬ್ಸರ್ವ್ ಮಾಡ್ತಕ್ಕಂತಹ ಪರಮಾಣುಗಳು ಏನಿದಾವಲ್ಲ, ನಾವು ಅಬ್ಸರ್ವ್ ಮಾಡತಕ್ಕಂಥ ಪರಮಾಣುಗಳು ಅವೆಲ್ಲವೂ ಕೂಡ ಪ್ರೋಟಾನ್ಸ್ಗಳಿದ್ದಾವೆ ಅಥವಾ ನ್ಯೂಟ್ರಾನ್ಸ್ಗಳಿದಾವಲ್ಲ, ಅವೆಲ್ಲವೂ ಕೂಡ ಯಾವುದರಿಂದ ಆಗಿದ್ದಾವೆ? ಅಪ್ ಕಾರ್ಕ್ ಮತ್ತು ಡೌನ್ ಕಾರ್ಕ್ ನಿಂದ ಆಗಿದ್ದಾವೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಇದಾವೆ ಇನ್ನು, ಅವು ಕೂಡ ಬೇರೆ ಬೇರೆ ಪಾರ್ಟಿಕಲ್ಸ್ ಗಳಿಂದ ಆಗಿದ್ದಾವೆ. ಮುಂದೆ ನೋಡ್ಕೊಂಡು ತಗೋಣಂತೆ. ಎಲೆಕ್ಟ್ರಾನ್ಸ್. ಓವಿಂಗ್ ಟು ಅ ಫಿನಾಮಿನನ್ ನೋನ್ ಆಸ್ ಕಲರ್ ಕನ್ಫೈನ್ಮೆಂಟ್, ಕಾರ್ಕ್ಸ್ ಆರ್ ನೆವರ್ ಫೌಂಡ್ ಇನ್ ಐಸೋಲೇಷನ್. ಈ ಕಾರ್ಕ್ಸ್ ಗಳಿದಾವಲ್ಲ, ಕಾರ್ಕ್ಸ್ ಗಳು ಏನಪ್ಪಾ ಅಂತಂದ್ರೆ ಅವು ಐಸೋಲೇಟ್ ಆಗಿರೋದಿಲ್ಲ, ಅಂದ್ರೆ ಏಕಾಂಗಿಯಾಗಿ ಕಂಡು ಬರುವುದಿಲ್ಲ ಅಂತ್ರಿ. ಕಾರ್ಕ್ಸ್ ಗಳು ಏಕಾಂಗಿಯಾಗಿ ಕಂಡು ಬರುವುದಿಲ್ಲ ಅಂತ. ಕಾರ್ಕ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದಾವ್ರಿ. ಅದ್ರೊಳಗೂ ಕೂಡ ವಿಧಗಳಿದಾವೆ ಕಾರ್ಕ್ಸ್ ಒಳಗಡೆ. ಯಾವ್ಯಾವ ಇದಾವೆ ಅದು ಕೆಳಗಡೆ ಬರ್ತದೆ. ಒಂದ್ ಸ್ವಲ್ಪ ವೇಟ್ ಮಾಡಿ, ಅಥವಾ ಹೇಳ್ಬಿಡ್ಲ ನಿಮ್ಗೆ. ಇಲ್ಲಿ ಕೆಳಗಡೆ ನೋಡಿ, ವೇಟ್ ಆಫ್ ಸೆಕೆಂಡ್. ನೀವು ಹಂಗ ಬರ್ಕೊಂತ ಹೋದ್ರಂತ, ನೀವು ಹಂಗ ಲಿಸ್ಟ್ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಕಾರ್ಕ್ಸ್ ಇದೆಯಲ್ಲ, ನಿಮ್ಗೆ ಇಲ್ಲಿ ಕಾಣ್ತದೆ. ಇನ್ಕ್ಲೂಡಿಂಗ್ ಮಾಸ್ ಆಯ್ತು, ಅದೆಲ್ಲ ಆಯ್ತು. ಇಲ್ಲಿದೆ ನೋಡಿ. ದೇರ್ ಆರ್ 6 ಟೈಪ್ಸ್ ಆಫ್ ಕಾರ್ಕ್ಸ್ ನೋನ್ ಆಸ್ ಫ್ಲೇವರ್ಸ್ ಅಂತ ಹೇಳ್ತೀವಿ ನಾವು. ಯಾವ್ಯಾವ್ದವ್ರಿ? ಅಪ್ ಕಾರ್ಕ್, ಡೌನ್ ಕಾರ್ಕ್, ಚಾರ್ಮ್, ಸ್ಟ್ರೇಂಜ್, ಟಾಪ್ ಅಂಡ್ ಬಾಟಮ್. ಓಕೆ, ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ್ದವೆ. ಒಂದು ಅಪ್ ಇದೆ, ಒಂದು ಡೌನ್ ಇದೆ, ಒಂದು ಚಾರ್ಮ್ ಅಂತ ಇದೆ, ಒಂದು ಸ್ಟ್ರೇಂಜ್ ಅಂತ ಇದೆ, ಒಂದು ಟಾಪ್ ಅಂತ ಇದೆ, ಒಂದು ಬಾಟಮ್ ಅಂತ ಇದೆ. ಇವು 6 ಬೇರೆ ಬೇರೆ ವಿಧದ ಕಾರ್ಕ್ಗಳು. ಈ ಬೇರೆ ಬೇರೆ ವಿಧದ ಕಾರ್ಕ್ಗಳು ಸೇರಿ ಏನಾಗ್ತವೆ? ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಗ್ತವೆ. ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ನಾವು ತಿಳ್ಕೊಂಡಿದ್ದು ಯಾವುದು? ಪ್ರೋಟಾನ್ಸ್ಗಳು, ನ್ಯೂಟ್ರಾನ್ಸ್. ಎಲೆಕ್ಟ್ರಾನ್ ಆಗೋದಿಲ್ಲ. ಎಲೆಕ್ಟ್ರಾನ್ ಅದು ಬೇಸಿಕಲಿ ಅ ಸಿಂಗಲ್ ಪಾರ್ಟಿಕಲ್, ಅದೊಂದು ಕೇವಲ ಸಿಂಗಲ್ ಪಾರ್ಟಿಕಲ್ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ಪ್ರೋಟಾನ್ಗಳನ್ನು ಹಂಗೆ ತೊಗೊಳಕ್ ಬರೋದಿಲ್ಲ, ನ್ಯೂಟ್ರಾನ್ಸ್ ಗಳನ್ನ ಆ ತರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? Yes or no? Yes sir. Sophia, very good. ಮತ್ತೆ ಮುಮ್ತಾಜ್ ಅವರೇ? Yes sir. Okay. ಲತಾ, ಎಸ್ ಸರ್, ವೆರಿ ಗುಡ್, ಸೂಪರ್. ಮುಂದಕ್ಕೆ ಹೋಗೋಣಂತೆ.
ಇಲ್ಲೇನಾಯ್ತು, ನೀವು ಬರ್ಕೊಂಡ್ರ ಹಂಗೆ ಅಪ್, ಡೌನ್, ಚಾರ್ಮ್, ಸ್ಟ್ರೇಂಜ್, ಟಾಪ್ ಅಂಡ್ ಬಾಟಮ್ ಆರ್. ಮೇಲ್ಗಡೆ ಹೋಗ್ತೀನಿ ಒಂದ್ ಸ್ವಲ್ಪ, ಅಲ್ಲಿ ಒಂದ್ ಸ್ವಲ್ಪ ಬಿಟ್ಕೊಂಡು ಬಂದಿದ್ದೀವಿ. ಏನಿದೆ ನೋಡಿ ಇಲ್ಲಿ, ಇದು ಆದ ನಂತರ ದೇ ಕ್ಯಾನ್ ಬಿ ಫೌಂಡ್ ಓನ್ಲಿ ವಿತ್ ಇನ್ ಹೆಡ್ರಾನ್ಸ್. ಕೇವಲ ಎಲ್ಲಿ ಕಂಡು ಬರ್ತಾವು? ಹೆಡ್ರಾನ್ಸ್ ಗಳಲ್ಲಿ ಮಾತ್ರ ಕಂಡು ಬರ್ತವೆ. ಏನು? ಈ ಒಂದು ಕಾರ್ಕ್ಗಳು ಐಸೋಲೇಟ್ ಆಗಿ ಕಂಡು ಬರುವುದಿಲ್ಲ, ಏಕಾಂಗಿಯಾಗಿ ಕಂಡು ಬರುವುದಿಲ್ಲ. ಕಾರ್ಕ್ಗಳು ಏಕಾಂಗಿಯಾಗಿ ಇರುವುದಿಲ್ಲ. ಅವೆಲ್ಲಿ ಕಂಡು ಬರ್ತವೆ? ಹೆಡ್ರಾನ್ಸ್ ಅಲ್ಲಿ ಕಂಡು ಬರ್ತವೆ. ದಿ ಕ್ಯಾನ್ ಓನ್ಲಿ ಬಿ ಫೌಂಡ್ ವಿತ್ ಇನ್ ಹೆಡ್ರಾನ್ಸ್ ವಿಚ್ ಇನ್ಕ್ಲೂಡ್ ಬೇರಿಯಾನ್ಸ್ ಅಂತ ಇದೆ ನೋಡ್ರಿ. ಬೇರಿಯಾನ್ಸ್ ಅಂತಂದ್ರೆ ಏನು? ಇಲ್ಲಿ ಇಷ್ಟಿದಾವೆ ನೋಡ್ರಿ. ಇಲ್ಲಿ ಹೋಗ್ತೀನಿ ನಾನು, ನಿಮ್ಗೆ ಇಲ್ಲಿ ಕಾಣ್ತೀನಿ ನೋಡಿ. ಇವೆಲ್ಲ ಒಂದಿಷ್ಟು ಸ್ಟೇಬಲ್ ಇದಾವೆ, ಒಂದಿಷ್ಟು ಸ್ಟೇಬಲ್ ಇಲ್ಲ. ಸ್ಟೇಬಲ್ ಇರೋವು ಕೊಟ್ಟಿದ್ದಾರೆ ಅವರು, ಸ್ಟೇಬಲ್ ಇರಲಾರ್ದು ಕೊಟ್ಟಿದ್ದಾರೆ. ಕರೆಕ್ಟ್. ಎಷ್ಟು ಪಾರ್ಟಿಕಲ್ಸ್ಗಳಿದಾವೆ ನೋಡಿ. ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ಗಳು 3 ಜನರೇಷನ್ಸ್ ಆಫ್ ಮ್ಯಾಟರ್. ಫರ್ಮಿಯಾನ್ಸ್ ಈ ಕಡೆ ಭಾಗ ಇರೋವೇನು? ಫರ್ಮಿಯಾನ್ಸ್. ಇಂಟರಾಕ್ಷನ್ಸ್ ಅಥವಾ ಫೋರ್ಸ್ ಕ್ಯಾರಿಯರ್ಸ್ ಯಾವ್ಯಾವು? ಬೋಸಾನ್ಸ್. ಬೋಸಾನ್ಸ್ ನಾವೇನಂತ ಕರಿತೀವಿ? ಫೋರ್ಸ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಆಮೇಲೆ ಅವು ಫೋರ್ಸ್ ಅನ್ನು ಕ್ಯಾರಿ ಮಾಡ್ತವೆ. ಉಳಿದಿದ್ದೇನಿದಾವೆ ಇಲ್ಲಿ? 3 ಜನರೇಷನ್ಸ್ ಆಫ್ ಮ್ಯಾಟರ್ಸ್ ಅಥವಾ ಮ್ಯಾಟರ್ ಜನರೇಟ್ ಮಾಡೋದು ಇದಾವೆ. ಅಪ್, ಡೌನ್, ಚಾರ್ಮ್, ಟಾಪ್, ಬಾಟಮ್, ಸ್ಟ್ರೇಂಜ್. ಇವು 6 ಪಾರ್ಟಿಕಲ್ಸ್ಗಳು. ಓಕೆ, ಇವಕ್ಕೆ ಕಾರ್ಕ್ಸ್ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ ನಾವು? ಇವಕ್ಕೆ ಕಾರ್ಕ್ ಪಾರ್ಟಿಕಲ್ ಗಳಂತ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ಇದು ಕಾರ್ಕ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಅದು ಆದ ನಂತರ ಮುಂದಕ್ಕೆ ಹೋದಾಗ ನಿಮ್ಗೇನ್ ಗೊತ್ತಾಗ್ತದೆ? ಇಲ್ಲಿ ಇವು ಬೇರಿಯಾನ್ಸ್ ಅಂತ ಹೇಳ್ತೀವಿ, ಹೆಡ್ರಾನ್ಸ್ ಅಂತ ಬಂದ್ಬಿಟ್ಟು. ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಎಲೆಕ್ಟ್ರಾನ್ ಇದೆ, ಇಲ್ಲಿ ಮ್ಯೂಯಾನ್ ಅಂತಿದೆ, ಟೌ ಅಂತಿದೆ, ಜಿ ಬೋಸಾನ್ ಅಥವಾ ಝೆಡ್ ಬೋಸಾನ್ ಅಂತ ನಾವು ಹೇಳ್ತೀವಿ, ಡಬ್ಲ್ಯೂ ಬೋಸಾನ್ ಅಂತ ಹೇಳ್ತೀವಿ. ಇವೆಲ್ಲ ಹಿಗ್ಸ್ ಬೋಸಾನ್ಸ್ಗಳು. ಬೋಸಾನ್ಸ್ ಅಂತ ನಿಮ್ಗೆ ಗೊತ್ತಿದೆ, ಬೋಸ್, ಹೌದಾ? ಹಿಗ್ಸ್ ಬೋಸಾನ್ಸ್ಗಳು ಅಂತ ನಾವು ಹೇಳ್ತೀವಿ. ಆಮೇಲೆ ಈ ಹಿಗ್ಸ್ ಪಾರ್ಟಿಕಲ್ಸ್ ಗಳು ಇಲ್ಲಿ ಕೊಟ್ಟಿದ್ದಾರೆ, ಅದು ಲೆಪ್ಟಾನ್ಸ್ ಅಂತ ಇದೆ ನೋಡಿ, ಲೆಪ್ಟಾನ್ಸ್ ಅಂತ ಇದೆ. ಇವೆಲ್ಲ ಫುಲ್ ಡೀಟೇಲ್ ಆಗಿ ಹೋದಾಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಸರ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಬೇಕಾಗಿಲ್ಲ. ಇಷ್ಟು ಇನ್ಫಾರ್ಮೇಶನ್ ಬೇಕಾಗಿಲ್ಲ, ತಿಳುವಳಿಕೆ ಬೇಕಲ್ಲ, ಜ್ಞಾನ ಇರ್ಬೇಕಲ್ಲ. ನಮ್ಗೆ ಜ್ಞಾನದ ಸಲುವಾಗಿ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ನಾನು ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ಮತ್ತೇನು ಇಲ್ಲ. ಇಷ್ಟೆಲ್ಲ ನಾವು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಇಷ್ಟಾದ್ರೂ ನಾವು ತಿಳ್ಕೊಳ್ಬೇಕು, ಬೇಸಿಕ್ ಆದ್ರೆ ತಿಳ್ಕೊಳ್ಬೇಕಲ್ಲ, ಇದು ಬೇಸಿಕ್ ಇದು. ಮುಂದೆ ನೋಡ್ರಿ, ಇವು ಬೇರಿಯಾನ್ಸ್ ಅಂತ ಬಂದು ಸಚ್ ಆಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಮೀಸಾನ್ಸ್ ಅಂತ ಇದೆ. ಮೀಸಾನ್ಸ್ ಅಂತಂದ್ರೆ ಇವು ಎನರ್ಜಿ ಹೋಲ್ಡ್ ಮಾಡ್ತವೆ. ಆರ್ ಇನ್ ಕಾರ್ಕ್ ಗ್ಲೂಯಾನ್ ಪ್ಲಾಸ್ಮಾಸ್ ಅಂತ ಹೇಳ್ತಾರೆ. For this reason, much of what is known about quarks has been drawn from observations of hadrons. ಈ ಕಾರ್ಕ್ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆಯಲ್ಲ, ನಾವು ಎದರಿಂದ ತಿಳ್ಕೊಂಡ್ಬಿಟ್ಟಿದೀವಿ? ಹೆಡ್ರಾನ್ಸ್ ಗಳಿಂದ ತಿಳ್ಕೊಂಡಿದೀವಿ. ಹೆಡ್ರಾನ್ಸ್ ಗಳಂತಂದ್ರೆ ಯಾವ? ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಗಳು. ಅದ್ರ ಬಗ್ಗೆ ನೋಡ್ಕೊಂಡು ಅವುಗಳನ್ನ ತಿಳ್ಕೊಂಡು ಕಾಕ್ಸ್ ಪಾರ್ಟಿಕಲ್ಸ್ ಬಗ್ಗೆ ನಾವು ಇನ್ಫಾರ್ಮೇಶನ್ ತೆಗೆದುಕೊಂಡಿದೀವಿ. ಇಲ್ಲಿ ಚಿತ್ರ ಕಾಣ್ತಾ ಇದೆ ನಿಮಗೆ. ಇಲ್ಲಿ UUD ಅಂತ ಕೊಟ್ಟಿದ್ದಾರೆ. UUD ಅಂತಂದ್ರೆ ಅಪ್ ಅಪ್ ಡೌನ್ ಅಂತ ನಾವು ಹೇಳ್ತೀವಿ. ಈ ಪ್ರೋಟಾನ್ ಇಸ್ ಕಂಪೋಸ್ಡ್ ಆಫ್ 2 ಅಪ್ ಕಾರ್ಕ್ಸ್ ಅಂಡ್ 1 ಡೌನ್ ಕಾರ್ಕ್. ಅಂದ್ರೆ ಒಂದು ಪ್ರೋಟಾನ್ ಆಗ್ಬೇಕಂತಂದ್ರೆ ಏನೇನ್ ಬೇಕು? 2 ಅಪ್ ಕಾರ್ಕ್ಸ್ ಗಳು ಬೇಕು, 1 ಡೌನ್ ಕಾರ್ಕ್ ಬೇಕು. ಇವು 3 ಸೇರಿದಾಗ ಅವಕ್ಕೆ ಸೇರ್ಬೇಕು ಅಂದ್ರೆ ಗ್ಲೂಆನ್ಸ್ ಅಂತ ಬರ್ತದೆ ಇಲ್ಲಿ. ಅವೆಲ್ಲ ಗ್ಲೂಆನ್ಸ್ ಅಂತಂದ್ರೆ ಎನರ್ಜಿ ಹೋಲ್ಡರ್ಸ್ ಅಂತ ನಾವು ಹೇಳ್ತೀವಿ. ಆ ಟೈಟ್ ಆಗಿ ಹೋಲ್ಡ್ ಮಾಡೋದು, ಸ್ಪ್ರಿಂಗ್ ಲೈಕ್ ಅದಾವಲ್ರಿ, ಅವು ಎನರ್ಜಿ ಹೋಲ್ಡರ್ಸ್ ಗಳು ಗ್ಲೂಆನ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಈ ಗ್ಲೂಆನ್ಸ್ ಗಳು ಹೋಲ್ಡ್ ಮಾಡಿದ್ದೇವೆ. 2 ಅಪ್ ಪಾರ್ಟಿಕಲ್ಸ್ ಗಳು, 1 ಡೌನ್ ಪಾರ್ಟಿಕಲ್ ಹೋಲ್ಡ್ ಮಾಡಿದಾಗ ನಮ್ಗೆ ಇದು ಸಂಪೂರ್ಣವಾಗಿ ಸೇರಿದಾಗ 1 ಪ್ರೋಟಾನ್ ಸಿಗ್ತದೆ. ನಮ್ಗೆ ಜಸ್ಟ್ ಎಲ್ಲ ಸೇರಿ 1 ಪ್ರೋಟಾನ್. ಅಂಡ್ ಗ್ಲೂಆನ್ಸ್ ದಟ್ ಮೀಡಿಯೇಟ್ ದ ಫೋರ್ಸಸ್ ಬೈಂಡಿಂಗ್ ದಮ್ ಟುಗೆದರ್. ಇಲ್ಲಿ ಗ್ಲೂಆನ್ ಗಳಿದಾವಲ್ಲ, ಈ ಫೋರ್ಸ್ ಗಳನ್ನ ಬೈಂಡಿಂಗ್ ಸಲುವಾಗಿ ಯೂಸ್ ಆಗ್ತವೆ ಅಂತ ಹೇಳ್ತೀವಿ. ದ ಕಲರ್ ಅಸೈನ್ಮೆಂಟ್ ಆಫ್ ಇಂಡಿವಿಜುವಲ್ ಕಾರ್ಕ್ಸ್ ಈಸ್ ಆರ್ಬಿಟ್ರರಿ, ಬಟ್ ಆಲ್ 3 ಕಲರ್ಸ್ ಮಸ್ಟ್ ಬಿ ಪ್ರೆಸೆಂಟ್. ಇವು 3 ಕಲರ್ಸ್ ಗಳು ಏನಪ್ಪಾ ಅಂತಂದ್ರೆ ಅವರು ಆರ್ಬಿಟ್ರರಿ ಅಂತ ಹೇಳ್ತಿದ್ದಾರೆ. ಸಾರಿ, ಆರ್ಬಿಟ್ರರಿ ಅಂತಂದ್ರೆ ಅವರಾಗಿ ಕೊಟ್ಟಿರ್ತಕ್ಕಂಥವು ಅಂತ ಹೇಳಿಕೆ, ಅಂದ್ರೆ ಅವರು ಅಸೈನ್ ಮಾಡಿರ್ತಕ್ಕಂಥವು. ಅದ್ರ ಮ್ಯಾಂಡೇಟರಿಲಿ ಏನಿರ್ಬೇಕು? 3 ಕಲರ್ ಇರಲೇಬೇಕಂತೆ. ಒಂದು ಬ್ಲೂ ಕಲರ್, ಒಂದು ರೆಡ್ ಕಲರ್, ಒಂದು ಗ್ರೀನ್ ಕಲರ್ ಅಂತ ಹೇಳಿ ಅವ್ರು ಇಷ್ಟು ಕೊಟ್ಟಿದ್ದಾರೆ. ಬಟ್ ಆಲ್ 3 ಕಲರ್ಸ್ ಮಸ್ಟ್ ಬಿ ಪ್ರೆಸೆಂಟ್. ರೆಡ್, ಬ್ಲೂ ಅಂಡ್ ಗ್ರೀನ್ ಆರ್ ಯೂಸ್ಡ್ ಆಸ್ ಅನ್ ಅನಾಲಜಿ ಫಾರ್ ದಿ ಪ್ರೈಮರಿ ಕಲರ್ಸ್ ದಟ್ ಟುಗೆದರ್ ಪ್ರೊಡ್ಯೂಸ್ ಎ ವೈಟ್ ಕಲರ್. ಇವೆಲ್ಲ ಸೇರ್ಕೊಂಡು ಏನಂತ RBG ಅಂತ ಹೇಳ್ತೀವಿ ನಾವು. ಈಗ RBG, ರೆಡ್, ಬ್ಲೂ,
ಗ್ರೀನ್, RGB ಅಂತ ಹೇಳ್ತಾರೆ, RBG ಅಂತ ಹೇಳ್ತೀವಿ ನಾವು. ರೆಡ್, ಬ್ಲೂ, ಗ್ರೀನ್ ಇದೆಯಲ್ಲ, ಇವು ಫಂಡಮೆಂಟಲ್ ಏನಂತ ಹೇಳ್ತೀವಿ ನಾವು, ಕಣಗಳು ಅಥವಾ ಘಟಕಗಳು. ಯಾವ್ದು ಘಟಕಗಳು ಇವು? ಬಿಳಿ ಬಣ್ಣದ ಮೂಲ ಘಟಕಗಳು ಯಾವುವು? ಮೂಲ ಘಟಕ ಬಣ್ಣಗಳು ಸೇರಿದಾಗ, ಯಾವ 3 ಘಟಕ ಬಣ್ಣಗಳು ಸೇರಿದಾಗ ಬಿಳಿ ಬಣ್ಣ ಆಗ್ತದೆ? ಬ್ಲೂ, ಇನ್ನೊಂದು ರೆಡ್, ಇನ್ನೊಂದು ಗ್ರೀನ್. ಇವು 3 ಸೇರಿದಾಗ ನಮ್ಗೆ ಇವು 3 ಬೇಕೇ ಬೇಕು ಬಿಳಿ ಬಣ್ಣ ಆಗ್ಬೇಕಂತಾರೆ. 3 ಬೇಕೇ ಬೇಕು. ಇನ್ನು 4 ಇದಾವಲ್ಲ, ವಿಪ್ ಗೇರ್, ವೈಲೆಟ್, ಐ ಅಂದ್ರೆ ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಇದಾವಲ್ಲ, ಅದರಲ್ಲಿ ಉಳಿದು ಇರದೇ ಇದ್ರೂ ನಡೀತದೆ, ಆದ್ರೆ 3 ಇರಲೇಬೇಕು. ಆ 3 ಪಾರ್ಟಿಕಲ್ಸ್ ಗಳಿಂದ ಇಲ್ಲಿ ತೋರಿಸಿದ್ದಾರೆ. ಯಾಕೆ ತೋರಿಸಿದ್ದಾರೆ ಅಂದ್ರೆ, ಇದರಿಂದ ಹೊರಬರುವಂತಹ ಬೆಳಕಿನ ಕಿರಣ ಬಿಳಿಯ ಬೆಳಕು ಅಥವಾ ವೈಟ್ ಲೈಟ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಅದನ್ನು ಅವರು ತೋರಿಸಿದ್ದಾರೆ 3 ಕಲರ್ಗಳನ್ನು. ಮುಂದೆ ಕಾಕ್ಸ್ ಹ್ಯಾವ್ ವೇರಿಯಸ್ ಇಂಟ್ರಿನ್ಸಿಕ್ ಪ್ರಾಪರ್ಟೀಸ್. ಕಾಕ್ಸ್ ಗಳಿಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಗಳಿದಾವೆ, ಗುಣಲಕ್ಷಣಗಳಿದಾವೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಚಾರ್ಜ್, ಮಾಸ್, ಕಲರ್ ಚೇಂಜ್ ಅಥವಾ ಕಲರ್ ಚಾರ್ಜ್ ಅಂಡ್ ಸ್ಪಿನ್. ಅವು ಕೂಡ ಸ್ಪಿನ್ ಆಗ್ತವಂತೆ, ಆ ಸ್ಪಿನ್ನಿಂಗ್ ನೇಚರ್. ದೇ ಆರ್ ದ ಓನ್ಲಿ ಎಲಿಮೆಂಟರಿ ಪಾರ್ಟಿಕಲ್ಸ್ in the standard model of particle physics to experience all 4 fundamental interactions. ಅವು 4 ಫಂಡಮೆಂಟಲ್ ಇಂಟರಾಕ್ಷನ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾವಂತೆ. ಸರ್, ಫಂಡಮೆಂಟಲ್ ಇಂಟರಾಕ್ಷನ್ಸ್ ಅಂತಂದ್ರೆ ಏನ್ರಿ ಸರ್? 4 ಫಂಡಮೆಂಟಲ್ ಫೋರ್ಸಸ್ ಗಳಿಗೆ ನಾವು ಫಂಡಮೆಂಟಲ್ ಇಂಟರಾಕ್ಷನ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ಫೋರ್ಸಸ್ಗಳು? ನಂಬರ್ 1 ಫಂಡಮೆಂಟಲ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್. ಅದು ಆದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇವು 4 ಫೋರ್ಸ್ಗಳು ಇರ್ತವೆ. 2 ಫೋರ್ಸ್ ನಾವು ಅನುಭವಕ್ಕೆ ತಗೊಂಡ್ಕೊಂಡು ಬರ್ತೀವ್ರಿ. ಒಂದು ಗ್ರಾವಿಟೇಷನಲ್ ಫೋರ್ಸ್ ನಮ್ಗೆ ಅನುಭವಕ್ಕೆ ಬರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ನಮಗೆ ಅನುಭವ ಆಗ್ತದೆ. ಆದ್ರೆ ಅನುಭವ ಆಗದೆ ಇರೋದು ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇವು 4 ಫೋರ್ಸ್ ಗಳನ್ನ ಅನುಭವಿಸಿಕೊಳ್ಳುವಂತಹ ತಾಕತ್ತು ಯಾವ ವಸ್ತುಗಳಿದಾವೆ? ಕಾರ್ಕ್ ವಸ್ತುಗಳಿಗೆ ಇದಾವೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಮುಂದಕ್ಕೆ ಅದು ಆದ ನಂತರ ಅಪ್ ಅಂಡ್ ಡೌನ್ ಕೆಳಗಡೆಯಲ್ಲಿ ಬಂದ್ವಿ ನಾವು ಇಲ್ಲಿ ಓಕೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್, ಗ್ರಾವಿಟೇಷನಲ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ as well as the only known particles whose electric charges are not integer multiples of the elementary charge. ಇಲ್ಲಿ ಈ ಒಂದು ಪ್ರತಿಯೊಂದು ವಸ್ತುಗಳಿದಾವಲ್ರಿ, ಪ್ರತಿಯೊಂದು ವಸ್ತುವಿಗೆ ಎಲೆಕ್ಟ್ರಿಕ್ ಚಾರ್ಜ್ ಏನಿರ್ತದೆ? +1 ಇರ್ಬೋದು, +2 ಇರ್ಬೋದು, -1 ಇರ್ಬೋದು, -2 ಇರ್ಬೋದು. ಚಾರ್ಜ್ ಯಾವಾಗ್ಲೂ ಹೋಲ್ ನಂಬರ್ಸ್ ಇರ್ತದೆ ಅಥವಾ ಇಂಟೀಜರ್ ಇರ್ತದೆ, ಪೂರ್ಣಾಂಕ ಇರ್ತದೆ. ಆದರೆ ಈ ಕಾರ್ಕ್ ಪಾರ್ಟಿಕಲ್ ಇದಾವಲ್ಲ, ಈ ಕಾರ್ಕ್ ಪಾರ್ಟಿಕಲ್ ಗಳ ಮೇಲೆ ಚಾರ್ಜ್, ಆವೇಶ ಪೂರ್ಣಾಂಕ ಇರುವುದಿಲ್ಲ ಅಂತೆ, ಫ್ರಾಕ್ಷನ್ ಇರ್ತದಂತೆ. ಫ್ರಾಕ್ಷನ್ ಅಂತಂದ್ರೆ ನೀವೇನೇನ್ ಹೇಳ್ತೀರಾ? ಭಿನ್ನ ರಾಶಿ ರೂಪದಲ್ಲಿ ಇರ್ತದೆ. ಇಲ್ಲಿ ಕೊಟ್ಟಿದ್ರಲ್ಲಿ ಕೆಳಗಡೆ ಎಲೆಕ್ಟ್ರಿಕ್ ಚಾರ್ಜ್ ಕೊಟ್ಟಿದ್ರು ನೋಡ್ರಿ, +2/3 ಟೈಪ್ಸ್ ಆಫ್. ಇಲ್ಲಿ ನೋಡ್ರಿ, ಟೈಪ್ಸ್ ಆಫ್ ಅಂತಂದಾಗ ಅಪ್ ಇದೆ, ಡೌನ್ ಇದೆ, ಸ್ಟ್ರೇಂಜ್ ಇದೆ, ಚಾರ್ಮ್ ಇದೆ, ಅದು ಆದ ನಂತರ ಬಾಟಮ್ ಅಂತ ಇದೆ, ಟಾಪ್ ಅಂತ ಇದೆ. ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ +2/3e -1/3e ಅಂತ ಕೊಟ್ಟಿದ್ದಾರೆ. +2/3e -1/3e ಅಂತಂದ್ರೆ ಎಲೆಕ್ಟ್ರಾನ್ ಮೇಲೆ ಇರ್ತಕ್ಕಂತಹ ಆವೇಶದ 1/3 2/3 ಚಾರ್ಜ್ ಮಾತ್ರ ಇವುಗಳ ಮೇಲೆ ಇರ್ತದೆ ಅಂತ ಹೇಳ್ತಾರೆ. The heavier quarks rapidly change into up and down quarks through a process of particle decay. Particle decay ಆಗುವುದರಿಂದ ಹೆವಿಯರ್ quarks ಗಳು ಏನಾಗ್ತವ್ರಿ? ಒಡೆದು ಅಪ್ ಅಂಡ್ ಡೌನ್ quarks ಆಗ್ತಂತೆ. The transformation from a higher mass state to lower mass state because of this up and down quarks are generally stable and the most common in the universe, whereas strange charm bottom and top quarks can only be produced in high energy collisions such as those involving cosmic rays and in particle accelerators. ಇದರಲ್ಲಿ ಮಾತ್ರ ನಮಗೆ ಇದು 4 ಬೇರೆ ಬೇರೆ ಕಾಕ್ಸ್ ಗಳು ಕಾಣ್ತವೆ. ಆದ್ರೆ ನ್ಯಾಚುರಲಿ ಸಿಗ್ತಕ್ಕಂಥ ಕಾಕ್ಸ್ ಗಳು 2 ನಮಗೆ ಸಿಗ್ತವೆ, ಅಪ್ ಅಂಡ್ ಡೌನ್ ಕಾಕ್ಸ್ ಗಳು. ಯಾವಾಗ ಬಿಗರ್ ಕಾಕ್ಸ್ ಗಳು ಒಡ್ಕೊಂಡು ಸಣ್ಣ ಕಾಕ್ಸ್ ಗಳು ಅದು ಒಡೆಯೋದಕ್ಕಿಂತ ಡಿಕೆ ಆಗ್ತವಂತ್ರಿ. ಅವು ಡಿಕೆ ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಬಿಡುಗಡೆ ಮಾಡ್ಬಿಡ್ತಂತ. ಶಕ್ತಿ ಯಾವ ರೂಪದಲ್ಲಿ ಹೋಗ್ಬಿಡ್ತದೆ ಅಂತಂದ್ರೆ ಬೆಳಕಿನ ರೂಪದಲ್ಲಿ ಹೋಗ್ಬೋದು, ಹೀಟ್ ರೂಪದಲ್ಲಿ ಹೋಗ್ಬೋದು. ಹೋದಾಗ ಅವುಗಳ ಒಂದು ರಾಶಿ ಕಡಿಮೆ ಆಗ್ಕೊಂತ ಹೋಗ್ತದೆ. ಯಾವಾಗ ರಾಶಿ ಕಡಿಮೆ ಆಗ್ತದೋ ಆ ರಾಶಿಯಷ್ಟೇ ಶಕ್ತಿ ಹೊರಗೆ ಬಂದ್ಬಿಡ್ತದೆ.
ಬೆಳಕಿನ ರೂಪದಲ್ಲಿ ಬರ್ಬೋದು ಅಥವಾ ಹೀಟ್ ರೂಪದಲ್ಲಿ ಬರ್ಬೋದು. ಅದನ್ನ ಯಾರು ಹೇಳ್ತಾರೆ? ಮಿಸ್ಟರ್ ಐನ್ಸ್ಟೀನ್ ಅವರು ಹೇಳ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನಂತ ಹೇಳ್ತಾರೆ? E is equal to mc squared ಅಂತ ಹೇಳ್ತೀವಿ. E equal to mc squared ಅಂತಂದ್ರೆ ಮಾಸ್ ಇಂಟು ಸ್ಪೀಡ್ ಆಫ್ ಲೈಟ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನರ್ಜಿ. ಆಯ್ತಾ? ಒಂದು ಕಣ ಇದೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದು ಕಡಲೆ ಬೀಜ. ಈ ಕಡಲೆ ಬೀಜ ಎಷ್ಟು ಗ್ರಾಮ್ ಇರ್ಬೋದ್ರಿ? ಅಬ್ಬಬ್ಬಾ ಅಂತಂದ್ರೆ 1 ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. 1 ಗ್ರಾಮ್ ಕಡಲೆ ಬೀಜದಷ್ಟು ಯಾವುದೇ ಒಂದು ರಾಶಿಯನ್ನ ಅದನ್ನ ನೀವು ಒಂದು ವೇಳೆ ಶಕ್ತಿಯನ್ನಾಗಿ ಬದಲಾವಣೆ ಮಾಡಿದ್ರೆ ಅಂತಂದ್ರೆ ಎಷ್ಟು ಶಕ್ತಿ ಬಿಡುಗಡೆ ಆಗ್ತದೆ ಗೊತ್ತಿದೆ ನಿಮ್ಗೆ? ಏನಾದ್ರೂ ಅಂದಾಜಿದೆಯಾ? 1 ಗ್ರಾಮ್ನಷ್ಟು ವಸ್ತುವನ್ನ, ಅದು ಮುಗೀತು, ಈಗ ಮುಂದಕ್ಕೆ ಹೋಗ್ತೀನಿ. 1 ಗ್ರಾಮ್ನಷ್ಟು ವಸ್ತುವನ್ನ ಶಕ್ತಿಯನ್ನಾಗಿ ನೀವು ಪರಿವರ್ತನೆ ಮಾಡಿದ್ರಿ ಅಂತಂದ್ರೆ ಎಷ್ಟು ಶಕ್ತಿ ಬಿಡುಗಡೆ ಆಗ್ತದೆ? ತಿಳಿತಾ ಕ್ವಶನ್? ಅದಕ್ಕೆ ಆನ್ಸರ್ ನೀವು ಹೆಂಗ್ ಮಾಡ್ತೀರಾ ಸರ್? ಓಕೆ, ಆನ್ಸರ್ ಮಾಡ್ಬೇಕು ಅಂತಂದ್ರೆ ಸೂತ್ರ ಇದೆ. ಯಾರು ಹೇಳಿದ್ದು? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಯಾರು ಹೇಳಿದ್ರೆ? ಮಿಸ್ಟರ್ ಆಲ್ಬರ್ಟ್ ಐನ್ಸ್ಟೀನ್. ಏನ್ ಹೇಳಿದ್ರು ಅವರು? E is equal to mc squared ಅಂತ ಹೇಳಿದ್ರು. E ಅಂತಂದ್ರೆ ಎನರ್ಜಿ ರಿಲೀಸ್ಡ್ when the mass is converted into energy. Then if you take a mass as 1 gram ಅಂತಂದ್ರೆ 0.001 kg ಅಂತದ್ದು ಅಂತ ನಾನು, ಇಂಟು c ಸ್ಕ್ವೇರ್ ಅಂತಂದ್ರೆ 3 into 10 to the power of 8. ನಾವು ಮೀಟರ್ ಪರ್ ಸೆಕೆಂಡ್ ತಗೊಂಡ್ರೆ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇದು ಗ್ರಾಮ್, ಕೆಜಿ ತೊಂದ್ರೆ ಹಿಡಿತದೆ ಅಂತಂದ್ರೆ ಕೆಜಿ, ಇಂಟು 10 to the power of 8 ಅಂತ ನಾನು ತಗೊಂಡ್ಬಿಡ್ತೀನಿ. ದಿಸ್ ಇಸ್ ಈಕ್ವಲ್ ಟು 1 into 3 3s 9 ತಗೊಂಡ್ಬಿಡ್ತೀನಿ. ಇಂಟು ಪಾಯಿಂಟ್ ಆದ ನಂತರ 3 ಸಂಖ್ಯೆ ಹಿಡಿದವೆ. ಇಲ್ಲಿ 3 ಸಂಖ್ಯೆ ಕಡಿಮೆ ಮಾಡ್ತೀನಿ. 8 ಇದ್ದಿದ್ದು 5 ಆಗ್ತದೆ. 5 + 8 13 ಆಗ್ತದೆ. 10 to the power of 13 ಜೌಲ್. ಇಷ್ಟು ಏನ್ ಬಿಡುಗಡೆ ಆಗ್ತದೆ? ಶಕ್ತಿ ಬಿಡುಗಡೆ ಆಗ್ತದೆ. 9 × 10⁻13 ಜೌಲ್ನಷ್ಟು, ಅಂದ್ರೆ 9 ಮುಂದೆ 13 0, 1 2 3 4 5 6 7 8 9 10 11 12 13 0 ಇಡ್ತೀನಿಲ್ಲ, ಇಷ್ಟು ಜೌಲ್ ಶಕ್ತಿ ಬಿಡುಗಡೆ ಆಗ್ತದಂತ್ರಿ. ಯಾವಾಗ? 1 ಗ್ರಾಮ್ ವಸ್ತುವನ್ನ ನಾವು ರಾಶಿಯಿಂದ ಶಕ್ತಿಗೆ ಕನ್ವರ್ಟ್ ಮಾಡಿದ್ವಿ ಅಂತಂದ್ರೆ ಇಷ್ಟು ಶಕ್ತಿ ಬಿಡುಗಡೆ ಆಗ್ತದೆ. ಇದೇ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಏನ್ ಮಾಡಿದ್ರು? ಯುರೇನಿಯಂ ಅನ್ನ ತೆಗೆದುಕೊಂಡು ಆ ಯುರೇನಿಯಂ 235 ಅಥವಾ 236, ಯುರೇನಿಯಂ 238 ಅಂತ ಬರ್ತವೆ, ಇವೆಲ್ಲ ಸಮಸ್ಥಾನಿಗಳನ್ನು ಉಪಯೋಗಿಸಿ ಕಡಿಮೆ ಪ್ರಮಾಣದ ದ್ರವ್ಯರಾಶಿಯನ್ನು ಉಪಯೋಗಿಸಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂತಹ ವಿಧಾನವನ್ನ ತಯಾರು ಮಾಡಿದ್ವಿ. ಅದಕ್ಕೆ ನಾವು ಕರಿತೀವಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಸ್ಥಾವರಗಳು ಅಂತ ಹೇಳ್ತೀವಲ್ಲ, ಕರೆಕ್ಟಾ? ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ರೆಡಿ ಮಾಡಿದ್ವಿ. ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ವಾರ್ಫೇರಿಗೆ ಯೂಸ್ ಮಾಡಿದ್ರು, ವಾರ್ ಒಳಗಡೆ ಯೂಸ್ ಮಾಡಿದ್ರು. ವಾರ್ಫೇರ್ ಒಳಗಡೆ 1945 ಆಗಸ್ಟ್ 6, 1945 ಆಗಸ್ಟ್ 9 ಹಿರೋಶಿಮಾ ಅಂಡ್ ನಾಗಾಸಾಕಿ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಆ ಬಾಂಬಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಬಾಂಬಿಂಗ್ ಮಾಡಿ ಎಷ್ಟೋ ಲಕ್ಷಾಂತರ ಜನ ಸತ್ತೋದ್ರು. 60 ರಿಂದ 70 ವರ್ಷಗಳ ಕಾಲ ಹುಟ್ಟುವಂತ ಮಗು ಅಂಗವಿಕಲವಾಗಿ ಹುಟ್ಟು, ವಿಕಲಾಂಗ ಅಂತ ನಾವು ಹೇಳ್ತೀವಲ್ಲ, ಕಣ್ಣು ಕಿವಿ ಮೂಗು ಇಲ್ದಂಗೆ ಹುಟ್ಕೊಂತ ಹೋಗ್ಬಿಟ್ರು. ಆಮೇಲೆ ವಿಕಿರಣ ಎಷ್ಟು ಭಯಾನಕ ಇತ್ತಂತಂದ್ರೆ ಬದುಕುಳಿದವರು ನರಕ ಯಾತನೆಯನ್ನ ಅನುಭವಿಸಿದ್ರು. ಅಂದ್ರೆ ಉಪಯೋಗ ಮಾಡಿದ್ರೆ ಇಷ್ಟು ಶಕ್ತಿ ಕೇವಲ 1 ಗ್ರಾಮ್ನಿಂದ ಉತ್ಪತ್ತಿ ಆಗ್ತದೆ. ಕೆಟ್ಟದಕ್ಕೆ ಉಪಯೋಗ ಮಾಡಿದ್ವಿ ಅಂತಂದ್ರೆ ಇಷ್ಟು ಶಕ್ತಿಯನ್ನ ನಾವು ಇಡೀ ಭೂಮಿಯನ್ನೇ ಹಾಳು ಮಾಡಲು, ಇಡೀ ಭೂಮಿಯನ್ನು ನಾವು ನರಕವನ್ನಾಗಿ ಮಾಡಲು ಉಪಯೋಗ ಮಾಡಬಹುದು. ಸರಿನಾ? ಅವಾಗ ಓಪನ್ ಹೇರ್ ಅಂತ ಬರ್ತದೆ. ಯಾರು ಅವರ ಹೆಸರೇನು? ಓಪನ್ ಹೇರ್ ಅಂತ ಬರ್ತದೆ. ಈ ಓಪನ್ ಹೇರ್ ಏನದಲ್ಲ, ಇವರು ಪರಮಾಣು ಬಾಂಬನ್ನ ತಯಾರು ಮಾಡ್ತಕ್ಕಂಥ ಒಬ್ಬ ವಿಜ್ಞಾನಿ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ನಾವು ಐ ಬಿಕೇಮ್ ದ ಡೆಸ್ಟ್ರಾಯರ್ ಆಫ್ ಹ್ಯೂಮನ್ ರೇಸ್ ಅಂತ ಹೇಳ್ತಾರೆ ಅವರು. ನಾನೀಗ ಈ ಮಾನವ ಜಾತಿಯ ವಿನಾಶಕ್ಕೆ ಕಾರಣವಾಗುವಂತ ಅಸ್ತ್ರವನ್ನ ತಯಾರು ಮಾಡಿದೆ ಅಂತ ಹೇಳ್ತಾರೆ ಅವರು. ಓಪನ್ ಏರ್ ಒಬ್ಬ ಅಮೆರಿಕಾದ ವಿಜ್ಞಾನಿ ಅವರು, ಐ ಥಿಂಕ್ ಸೊ. ಅವರು ಭಗವದ್ಗೀತೆಯನ್ನು ಓದಿ ಆ ಒಂದು ಪದವನ್ನ ಹೇಳ್ತಾರೆ, ಬ್ರಹ್ಮಾಸ್ತ್ರವನ್ನ ನಾನು ತಯಾರು ಮಾಡಿದೆ ಅಂತ ಹೇಳಿ. ನೋಡಿ, ಬ್ರಹ್ಮಾಸ್ತ್ರ ಇಲ್ಲಿಂದನೇ ತಯಾರಾಗ್ತದೆ. ಅಪ್ ಡೌನ್ ಇದೆವಲ್ಲ, ಇದರಲ್ಲಿ ಇರ್ತಕ್ಕಂಥ ಶಕ್ತಿಗಳು, ಈ ಶಕ್ತಿಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ, ಕಣ್ಣಿಗೂ ಕಾಣಂಗಿಲ್ಲ ಇವು.
ಅರ್ಥ ಆಯ್ತಾ? ಅಷ್ಟು ಸಣ್ಣ ಶಕ್ತಿಗಳನ್ನು ಉಪಯೋಗಿಸಿ ಇಡೀ ಜಗತ್ತನ್ನೇ ನಾವೇನ್ ಮಾಡ್ಬೋದು, ಹಾಳು ಮಾಡಬಹುದು. ಆಮೇಲೆ ಇಡೀ ಜಗತ್ತಿಗೆ ನಾವು ಬೆಳಕನ್ನು ಕೊಡ್ಬೋದು. ಎರಡೂ ಈ ಒಂದು ಪರಮಾಣುವಿನ ಒಳಗಡೆ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಮುಂದಕ್ಕೆ ಹೋಗ್ತೀನಿ. ಅಪ್ ಡೌನ್ ಗೊತ್ತಾಯ್ತು. ಇಲ್ಲಿ ಪ್ರೋಟಾನ್ ಇದೆಯಲ್ಲ, ಪ್ರೋಟಾನ್ ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರೋಟಾನ್ ಆರ್ ಮೇಡ್ ಅಪ್ ಆಫ್ 2 ಅಪ್ಸ್ ಅಂಡ್ ಆಮೇಲೆ ಏನಂತಂದ್ರೆ 1 ಡೌನ್. 2 ಅಪ್ ಮತ್ತು 1 ಡೌನ್, 2 ಅಪ್ ಮತ್ತು 1 ಡೌನ್ ಸೇರಿ ಏನಾಗ್ಬಿಡ್ತದೆ ಅಂತಂದ್ರೆ ಪ್ರೋಟಾನ್ ಆಗ್ತದೆ. ನ್ಯೂಟ್ರಾನ್ಸ್ ಆರ್ ಮೇಡ್ ಅಪ್ ಆಫ್ 1 ಅಪ್ ಅಂಡ್ 2 ಡೌನ್ಸ್. 1 ಅಪ್ ಮತ್ತು 2 ಡೌನ್ಸ್ ನಿಂದ ಸೇರಿದಾಗ ಏನಾಗ್ತದೆ, ಅದು ನ್ಯೂಟ್ರಾನ್ ಆಗ್ತದೆ. ಕಾಕ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಗ್ಲೂಆನ್ಸ್. ಕಾಕ್ಸ್ ಗಳ ಮಧ್ಯೆ ಏನಿರುತ್ತಂತೆ, ಗ್ಲೂಆನ್ ಇರ್ತದಂತೆ. ಅದು ಈ ಒಂದು ಕಾಕ್ಸ್ ಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅಂತ ಅವರು ಹೇಳ್ತಾರೆ. ಕರೆಕ್ಟ್? ಸರಿ, ಇಷ್ಟ್ರ ಮಟ್ಟಿಗೆ ಯಾವ ತರ ನಾವು ಹೇಳ್ತೀರಿ ಸರ್, ನೀವೆಲ್ಲ ಯಾವ ತರ ಹೇಳ್ತೀರಿ ಸರ್? ವಿಜ್ಞಾನಿಗಳು ಇದರ ಸಲುವಾಗಿನೇ ಹಗಲು ರಾತ್ರಿ ದುಡಿತಾ ಇರ್ತಾರೆ, ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅಟಾಮಿಕ್ ನಂಬರ್ ಅಂತ ಬಂತು. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪರಮಾಣು ಸಂಖ್ಯೆ ಅಂತಂದ್ರೆ ಒಂದು ಪರಮಾಣುವಿನಿರ್ತಕ್ಕಂಥ ಎಲೆಕ್ಟ್ರಾನ್ಗಳ, ಪರಮಾಣುಗಳಿರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಏನಂತ ಹೇಳ್ತೀವಿ, ಪರಮಾಣು ಸಂಖ್ಯೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಹೌ ದೆನ್ ಆರ್ ಆಟಮ್ಸ್ ಆಫ್ ಒನ್ ಎಲಿಮೆಂಟ್ ಡಿಫರೆಂಟ್ ಫ್ರಮ್ ಅನದರ್ ಎಲಿಮೆಂಟ್. ಅಂದ್ರೆ ಒಂದು ಆಟಮ್ ಇದೆ, ಈ ಎಕ್ಸಾಂಪಲ್ ಹೈಡ್ರೋಜನ್ ಇದೆ, ನೆಕ್ಸ್ಟ್ ಹೀಲಿಯಂ ಇದೆ. ಹೈಡ್ರೋಜನ್ ಮತ್ತು ಹೀಲಿಯಂಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಹೈಡ್ರೋಜನ್ ಹೀಲಿಯಂ ಇರ್ತಕ್ಕಂಥ ವ್ಯತ್ಯಾಸಗಳು, ಹೈಡ್ರೋಜನ್ ಅಲ್ಲಿ ಪ್ರೋಟಾನ್ಗಳು ಕಂಡು ಬರೋದಿಲ್ಲ, ಹೀಲಿಯಂ ನಲ್ಲಿ 2 ಪ್ರೋಟಾನ್ಗಳು ಇರ್ತವೆ. ನೆಕ್ಸ್ಟ್ ಲೀಥಿಯಂ ತೆಗೆದುಕೊಂಡ್ರೆ ನೀವು ಏನಾಗ್ತದೆ, ಲೀಥಿಯಂ ತೆಗೆದುಕೊಂಡಾಗ ಅದರಲ್ಲಿ ನಮ್ಗೆ 3 ಪ್ರೋಟಾನ್ಗಳು 3 ನ್ಯೂಟ್ರಾನ್ಗಳು ಸಿಗ್ತವೆ. ಇಲ್ಲಿ 2 ಪ್ರೋಟಾನ್ ಸಿಗ್ತದೆ, 2 ನ್ಯೂಟ್ರಾನ್ಗಳು ಸಿಗ್ತವೆ. ಇವೇ ವ್ಯತ್ಯಾಸಗಳು, ಪರಮಾಣುಗಳ ನಡುವಿನ ವ್ಯತ್ಯಾಸಗಳು. ಎಲಿಮೆಂಟ್ಸ್ ಆರ್ ಡಿಫರೆಂಟ್ ಬಿಕಾಸ್ ದೇ ಕಂಟೈನ್ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್. ಅಂದ್ರೆ ಪರಮಾಣುಗಳ ಸಂಖ್ಯೆ ಯಾವುದರ ಮೇಲೆ ಅವಲಂಬಿತವಾಗಿದೆ? ಪ್ರೋಟಾನ್ಗಳ ಮೇಲೆ ಅವಲಂಬಿತವಾಗಿದೆ. ಪರಮಾಣುಗಳು ಯಾಕೆ ವಿಭಿನ್ನವಾಗಿದ್ದಾವೆ? ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ಪರಮಾಣುಗಳ ಪ್ರೋಟಾನ್ಗಳ ಸಂಖ್ಯೆ ವಿಭಿನ್ನ, ಪ್ರೋಟಾನ್ಗಳ ಸಂಖ್ಯೆ ಬೇರೆ ಬೇರೆ ಆಗಿದ್ದಕ್ಕೆ ಪರಮಾಣುಗಳು ಕೂಡ ಬೇರೆ ಬೇರೆ ಆಗಿದ್ದಾವೆ, ವಿಭಿನ್ನವಾಗಿದ್ದಾವೆ ಅಂತ ನಾವು ಹೇಳ್ತೀವಿ. ಮುಂದಕ್ಕೆ ಹೋಗ್ತೀನಿ. The atomic number of an element is the number of protons in the nucleus. ಅಂತಂದ್ರೆ ಅರ್ಥ ಏನು? ಒಂದು ಪರಮಾಣು ಕೇಂದ್ರದಲ್ಲಿರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆಯು ಈ ಒಂದು ಅಟಮಿಕ್ ನಂಬರ್ ಪರಮಾಣು ಸಂಖ್ಯೆಗೆ ಸಮನಾಗಿರುತ್ತದೆ. ನಂಬರ್ ಆಫ್ ಪ್ರೋಟಾನ್ಸ್, ಹ್ಯಾಶ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹ್ಯಾಶ್ ಅಂದ್ರೆ ನಂಬರ್ ಅಂದಂಗೆ, ಹ್ಯಾಶ್ ಅಂದ್ರೆ ನಂಬರ್. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಒಂದು ಪರಮಾಣು ಇರ್ತಕ್ಕಂಥ ಪ್ಲಸ್ ಎಷ್ಟಿರ್ತವೋ ಮೈನಸ್ ಅಷ್ಟೇ ಇರ್ತವೆ, ಪ್ರೋಟಾನ್ಗಳು ಎಷ್ಟಿರ್ತವೆ, ಎಲೆಕ್ಟ್ರಾನ್ ಕೂಡ ಅಷ್ಟೇ ಇರ್ತವೆ. ಮುಂದೆ ಅಟಾಮಿಕ್ ನಂಬರ್ ಅಂತ ಬರ್ತದೆ. ಅಟಾಮಿಕ್ ನಂಬರ್ ನೋಡಿ, ಕಾರ್ಬನ್ ಅಟಾಮಿಕ್ ನಂಬರ್ 6 ಇದೆ, ಆಮೇಲೆ ಫಾಸ್ಫರಸ್ 15 ಇದೆ, ಅದಾದ ನಂತರ ಗೋಲ್ಡ್ 79 ಇದೆ. ಅಟಾಮಿಕ್ ನಂಬರ್ ನಾವು Z ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಪ್ರೋಟಾನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಅಟಾಮಿಕ್ ಮಾಸ್, ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ. ಅದಾದ ನಂತರ ಮಾಸ್ ನಂಬರ್ ಅಂದ್ರೆ ಏನ್ರಿ ಸರ್? ಮಾಸ್ ನಂಬರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಮ್ಮಿಲನವನ್ನು ನಾವೇನ್ ಹೇಳ್ತೀವಿ, ಮಾಸ್ ನಂಬರ್ ಅಥವಾ ಪರಮಾಣು ರಾಶಿ ಅಂತ ಹೇಳ್ತೀವಿ. ಸರ್ ಇದು ಆಕ್ಸಿಜನ್ ಪರಮಾಣು ರಾಶಿ 16 ಇದೆ ಸರ್, ನೀವು ಇಲ್ಲಿ 16 ಬರೆದಿರಲ್ಲ. ಯಾಕೆಂದ್ರೆ ಇದು ಆಕ್ಸಿಜನ್ ನ ಸಮಸ್ಥಾನಿ, ಇದು ಐಸೋಟೋಪ್. ಮುಂದ್ಗಡೆ ಹೇಳ್ತೀವಿ ನಿಮ್ಗೆ, ಸಮಸ್ಥಾನಿ ಐಸೋಟೋಪ್ ಅಂತ ನಾವು ಹೇಳ್ತೀವಿ. ಆರ್ಸೆನಿಕ್ ಕೊಟ್ಟಿದ್ದಾರೆ, ಬೇರೆ 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 ಧಾತುಗಳನ್ನ ಅವರು ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ ಸಿಂಬಾಲ್, ಒಂದು ನ್ಯೂಕ್ಲಿಯಸ್ ಇದೆ ಅಂತಂದ್ರೆ ಒಂದು ಪರಮಾಣು ಇದ್ರೆ ಅದನ್ನ ಸಿಂಬಾಲಿಕಲಿ ಹೆಂಗ್ ರಿಪ್ರೆಸೆಂಟ್ ಮಾಡ್ಬೇಕು? ಈಗ ಪರಮಾಣುವಿನ ಹೆಸರನ್ನ ನಾವು ಏನ್ ಮಾಡ್ತೀವಿ, ಕ್ಯಾಪಿಟಲ್ ಒಳಗೆ ಬರೆದಿದ್ದೀವಿ, ಯುರೇನಿಯಂ ಯು ಅಂತ ಹೇಳ್ತೀವಿ. ಪರಮಾಣು ರಾಶಿಯನ್ನ ನಾವು ಮೇಲ್ಭಾಗದಲ್ಲಿ ಬರೀಬೇಕು, ಪರಮಾಣು ಸಂಖ್ಯೆಯನ್ನು ನಾವು ಕೆಳಭಾಗದಲ್ಲಿ ಬರಿಬೇಕಾಗ್ತದೆ. ಅದು ಆದ ನಂತರ ಐಸೋಟೋಪ್ಸ್ ಅಂತ ಬರ್ತದೆ. ಐಸೋಟೋಪ್ಗಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಹಿಂದಿನ ಕ್ಲಾಸ್ ಎಲ್ಲ ಹೇಳಿದೀನಿ. ಕರೆಕ್ಟ್? ಫ್ರೆಡ್ರಿಕ್ ಸಾಡಿ ಅವರ ಹೆಸರು. ಓಕೆ, ಪ್ರಪೋಸ್ಡ್ ದ ಐಡಿಯಾ ಆಫ್ ಐಸೋಟೋಪ್ಸ್ ಇನ್ 1912. 1912 ಒಳಗಡೆ ಐಸೋಟೋಪ್ ಬಗ್ಗೆ ಹೇಳಿದ್ರು. ವಾಟ್ ಆರ್ ಐಸೋಟೋಪ್ಸ್? ಹ್ಯಾವಿಂಗ್ ಸೇಮ್ ಅಟಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಆರ್ ಕಾಲ್ಡ್ ಆಸ್ ಐಸೋಟೋಪ್ಸ್. ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿದ್ರೆ ಅದಕ್ಕೆ ನಾವು ಐಸೋಟೋಪ್ ಅಂತೀವಿ. ಸಾಡಿ ಅವರಿಗೆ ನೊಬೆಲ್ ಪ್ರೈಸ್ ಸಿಗ್ತದೆ, ಕೆಮಿಸ್ಟ್ರಿ ಒಳಗಡೆ ನೊಬೆಲ್ ಪ್ರೈಸ್ ಸಿಗ್ತದೆ. 1921ರಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಸಿಗ್ತದೆ. ಮುಂದಕ್ಕೆ, ಐಸೋಟೋಪ್ಸ್ ಆರ್
atoms of same element having different masses due to varying number of neutrons. ಎಕ್ಸಾಂಪಲ್ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ಅಲ್ಲಿ ಮತ್ತೆ 3 ಬೇರೆ ಬೇರೆ ಹೈಡ್ರೋಜನ್ ಕಂಡುಬರ್ತಾವ್ರಿ. 3 ಬೇರೆ ಬೇರೆ ಹೈಡ್ರೋಜನ್ ಇದಾವೆ. ಒಂದು ಹೈಡ್ರೋಜನ್ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ ಅಥವಾ ಪ್ರೋಶಿಯಂ ಅಂತ ಹೇಳ್ತೀವಿ. ಪ್ರೋಟಿಯಂ, ಇನ್ನೊಂದು ಡ್ಯೂಟೇರಿಯಂ ಅಂತ ಹೇಳ್ತೀವಿ, ಟ್ರೀಟಿಯಂ ಅಂತ ಹೇಳ್ತೀವಿ ಅಥವಾ ಟ್ರೀಟಿಯಂ. ಹೈಡ್ರೋಜನ್ 1, ಹೈಡ್ರೋಜನ್ 2, ಹೈಡ್ರೋಜನ್ 3 ಇದೆ. ಹೈಡ್ರೋಜನ್ 1 ಇದ್ರದಕ್ಕಿಂತ ನಾವು ಪ್ರೋಟಿಯಂ ಅಂತ ಹೇಳ್ತೀವಿ ಅಥವಾ ಪ್ರೋಶಿಯಂ ಅಂತ ಹೇಳ್ತೀವಿ. ಈ ಪ್ರೋಟಿಯಂ ಒಳಗಡೆ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್ ಇದೆ. ಇಲ್ಲಿ ಹೈಡ್ರೋಜನ್ ಡ್ಯೂಟೇರಿಯಂ ಒಳಗಡೆ ಏನಿದೆ? ಒಂದು ಪ್ರೋಟಾನು, ಒಂದು ಎಲೆಕ್ಟ್ರಾನು, ಒಂದು ನ್ಯೂಟ್ರಾನ್ ಇದೆ. ಇಲ್ಲಿ ಹೈಡ್ರೋಜನ್ 1 ಒಳಗಡೆ, ಪ್ರೋಟಿಯಂ ಒಳಗಡೆ ಏನಿಲ್ಲ? ನ್ಯೂಟ್ರಾನ್ ಇಲ್ಲ. ನ್ಯೂಟ್ರಾನ್ ಇಲ್ಲದೆ ಇರತಕ್ಕಂಥ ಪರಮಾಣು ಯಾವುದು? ಹೈಡ್ರೋಜನ್ 1 ಅಥವಾ ಪ್ರೋಟಿಯಂ. ನೆಕ್ಸ್ಟ್ ಹೈಡ್ರೋಜನ್ 3 ಅಂತ ಬರ್ತದೆ, ಅದು ಟ್ರೀಟಿಯಂ ಅಥವಾ ಟ್ರೀಶಿಯಂ ಅಂತ ಹೇಳ್ತೀವಿ. ಇದರಲ್ಲಿ ಏನಿದೆ? ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ, ಬಟ್ 2 ನ್ಯೂಟ್ರಾನ್ಗಳು ಕಂಡು ಬರ್ತವೆ. ಹಾಗಾಗಿ ನಾವು ಟ್ರೀಟಿಯಂ ಅಥವಾ ಟ್ರೀಶಿಯಂ ಅಂತ ನಾವು ಹೇಳಬಹುದು. ಕರೆಕ್ಟ್. ಮುಂದಕ್ಕೆ ಐಸೋಟೋಪ್ಸ್ ಗೊತ್ತಾಯ್ತು ನಿಮ್ಗೆ. ಅದಾದ ನಂತರ ಐಸೋಬಾರ್ಗಳು ಅಂತ ಬರ್ತದೆ. ಐಸೋಬಾರ್ಗಳಂತಂದ್ರೆ ಏನು? ಐಸೋಬಾರ್ಗಳಂತಂದ್ರೆ ಈ ಕೊಟ್ಟಿದ್ದಾರೆ, ಸಚ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಅಂದ್ರೆ ರಾಶಿ ಸಂಖ್ಯೆಯು ಒಂದೇ ಆಗಿದ್ದು ಪರಮಾಣು ಸಂಖ್ಯೆಯು ಬೇರೆ ಬೇರೆ ಆಗಿದ್ದರೆ, ರಾಶಿ ಸಂಖ್ಯೆ ಒಂದೇ ಆಗಿರ್ತದೆ, ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದರೆ ಅದಕ್ಕೆ ನಾವು ಐಸೋಬಾರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆರ್ಗಾನ್ 4018 ಅಂತ ಹೇಳಿಕೆ, ಪೊಟ್ಯಾಷಿಯಂ 4019, ಕ್ಯಾಲ್ಸಿಯಂ 4020. ಅಂದ್ರೆ ಇಲ್ಲಿ ಪರಮಾಣು ರಾಶಿ ಒಂದೇ ಆಗಿದೆ, ಪರಮಾಣು ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಐಸೋಬಾರ್ಸ್ ಮಾಡಿ. ನೆಕ್ಸ್ಟ್ ಐಸೋಟೋನ್ಸ್ ಅಂತ ಬರ್ತದೆ. ಏನ್ ಬರ್ತದೆ? ಐಸೋಟೋನ್ಸ್, ಐಸೋಟೋನ್ಗಳು. ಹಂಗಂದ್ರೆ ಏನ್ರಿ ಸರ್? ಸಚ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಕಂಟೈನ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರ್ತಕ್ಕಂತಹ ಪರಮಾಣುಗಳು, ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರ್ತಕ್ಕಂತಹ ಪರಮಾಣುಗಳಿಗೆ ನಾವು ಏನಂತ ಕರಿತೀವಿ? ಐಸೋಟೋನ್ಗಳು ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಐಸೋಟೋನ್ಸ್. ಐಸೋಟೋನ್ಗಳು ಅಂತಂದ್ರೆ ಏನ್ ಗೊತ್ತಾಯ್ತಾ? ಅಂದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಆಗಿದೆ. ನೆಕ್ಸ್ಟ್ ಐಸೋ ಎಲೆಕ್ಟ್ರಿಕ್ ಅಂತ ಬಂದಿದೆ ನೋಡಿ. 4ನೇದು ಐಸೋ ಎಲೆಕ್ಟ್ರಿಕ್ ಅಂತಂದ್ರೆ ದ ಸ್ಪೀಸೀಸ್ ಕಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರ್ತಕ್ಕಂಥ ಪರಮಾಣುಗಳು, ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರ್ತದಂತ, ಒಂದಲ್ಲ ಒಂದೇ ಆಗಿರುತ್ತೆ. ಯಾವ್ದ್ರಲ್ಲಿ? ಆಕ್ಸಿಜನ್ 2-, ಫ್ಲೋರಿನ್ 1-, ಸೋಡಿಯಂ ಪ್ಲಸ್, ಮ್ಯಾಗ್ನೀಸಿಯಂ 2+, ಅಲ್ಯೂಮಿನಿಯಂ 3+. ಇವೆಲ್ಲ ನೀವು ನೋಡಿದಾಗ ಇದರಲ್ಲಿ ಕೂಡ ಎಷ್ಟು ಎಲೆಕ್ಟ್ರಾನ್ ಇರ್ತದೆ ನೋಡಿ? 10 ಎಲೆಕ್ಟ್ರಾನ್. ಇದರಲ್ಲಿ 10 ಎಲೆಕ್ಟ್ರಾನ್, 10 ಎಲೆಕ್ಟ್ರಾನ್, 10 ಎಲೆಕ್ಟ್ರಾನ್, 10 ಎಲೆಕ್ಟ್ರಾನ್ ಇರ್ತದೆ. ಅಂದ್ರೆ ಇವೆಲ್ಲರಲ್ಲೂ ಕೂಡ ಏನಿದೆ? 10 ಎಲೆಕ್ಟ್ರಾನ್ ಇದೆ. 10 ಎಲೆಕ್ಟ್ರಾನ್ ಇದೆಯಲ್ಲ, ಹಾಗಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಇವೆಲ್ಲವನ್ನು ನಾವು ಐಸೋ ಎಲೆಕ್ಟ್ರಾನಿಕ್ ಅಂತ ನಾವು ಹೆಸರಿಡಬೇಕಾಗ್ತದೆ. ಐಸೋ ಎಲೆಕ್ಟ್ರಾನಿಕ್ ಅಂತಂದ್ರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ 2 or more ಎಲಿಮೆಂಟ್ಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳಲ್ಲಿ ನಾವೇನ್ ಕಂಡು ಬರ್ತೀವಿ? ಎಲೆಕ್ಟ್ರಾನ್ಗಳನ್ನು ಸಮನಾಗಿ ಕಂಡು ಬರ್ತೀವಿ. ಅದಕ್ಕೆ ನಾವು ಐಸೋ ಎಲೆಕ್ಟ್ರಾನ್ಗಳು ಅಂತ ನಾವು ಹೇಳ್ತೀವಿ. ಮುಂದೆ ಐಸೋ ಡೈಪರ್ಸ್, ಡೈಪರ್ಸ್ ಅಲ್ಲ, ಡಯಾಪರ್ಸ್. ಐಸೋ ಡಯಾಪರ್ಸ್ ನೆನ್ಪಿಟ್ಕೊಳ್ಳಿ, ಐಸೋ ಡಯಾಪರ್ಸ್ ಅಂತೆ. ಹಂಗಂದ್ರೆ ಸರ್ ಐಸೋ ಡಯಾಪರ್ಸ್ ಅಂತಂದ್ರೆ ದೇ ಆರ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ದ ಸೇಮ್ ಡಿಫರೆನ್ಸ್ ಆಫ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ನಡುವಿನ ವ್ಯತ್ಯಾಸ ಸಮನಾಗಿರ್ತದಂತೆ. ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ನಡುವಿನ ವ್ಯತ್ಯಾಸ ಸಮನಾಗಿದ್ರೆ ಆ ಒಂದು ಪರಮಾಣುಗಳನ್ನ ನಾವೇನ್ ಕರಿತೀವಿ? ಐಸೋ ಡಯಾಪರ್ಸ್ ಅಂತ ನಾವು ಹೇಳ್ತೀವಿ. ಅದಾದ ನಂತರ ಐಸೋಸ್ಟರ್ಸ್. ಐಸೋಸ್ಟರ್ಸ್ ಅಂತ ನೋಡಿ. ಐಸೋಸ್ಟರ್ಸ್ ಗಳು ಅಂತಂದ್ರೆ ದೇ ಆರ್ ದ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಸೇಮ್ ನಂಬರ್ ಆಫ್ ಆಟಮ್ಸ್ ಅಂಡ್ ಎಲೆಕ್ಟ್ರಾನ್ಸ್. ಅಂತಂದ್ರೆ ಇವು ಒಂದು ಅಣುಗಳಿದಂತೆ, ಕೆಲವೊಂದಿಷ್ಟು ಅಣುಗಳು ಏನಿರ್ತವೆ? ಸಮನಾದ ಪರಮಾಣುಗಳನ್ನು ಮತ್ತು ಸಮನಾದ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ, ಸಮನಾದ ಪರಮಾಣು ಇರಬೇಕು, ಸಮನಾದ ಎಲೆಕ್ಟ್ರಾನ್ ಇರಬೇಕು. ಸಮನಾದ ಪರಮಾಣು, ಸಮನಾದ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ರೆ ಅದಕ್ಕೆ ನಾವು ಕರಿತೀವಿ ಐಸೋಸ್ಟರ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ N2O ನೈಟ್ರಸ್ ಆಕ್ಸೈಡ್ ಅಂತ ನಾವು ಹೇಳ್ತೇವೆ. ಮುಂದೆ ಅದು ಆದ ನಂತರ ಕಂಪ್ಲೀಟ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಟೇಬಲ್ ಕಂಪ್ಲೀಟ್ ಮಾಡಂತೆ. ಲೈಟ್ ಆಸ್ ಅ ವೇವ್. ಲೈಟ್ ಆಸ್ ಅ ವೇವ್ ಅಂತಂದ್ರೆ ಬೆಳಕು ವೇವ್ ಆಗಿ ಆಕ್ಟ್ ಆಗ್ತದಂತೆ. ವೇವ್ ಅಂತಂದ್ರೆ ಅಲೆಗಳ ರೂಪ, ತರಂಗ ರೂಪದಲ್ಲಿ ಬರ್ತದೆ ಬೆಳಕು.
ಲೈಟ್ ಆಕ್ಟ್ಸ್ ಆಸ್ ಅ ವೇವ್ ಅಂತ ಇಲ್ಲಿ ಕಲಿತೀವಿ. ಲೈಟ್ ಆಲ್ಸೋ ಆಕ್ಟ್ಸ್ ಆಸ್ ಅ ಪಾರ್ಟಿಕಲ್ ಅಂತೇಳಿ ಫಿಸಿಕ್ಸ್ ಅಲ್ಲಿ ನಾವು ಕಲಿತೀವಿ. ಅದನ್ನು ನಾವು ನೋಡ್ಕೊಂತ ಹೋಗೋಣ. ಕರೆಕ್ಟ್. ರೇ ಆಪ್ಟಿಕ್ಸ್ ಅಂತ ಬರ್ತದೆ, ವೇವ್ ಆಪ್ಟಿಕ್ಸ್ ಅಂತ ಬರ್ತದೆ. ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಅದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಲೈಟ್ ಆಸ್ ಅ ವೇವ್. The study of light led to the development of the quantum mechanical model. ಯಾವಾಗ ಈ ಒಂದು ಬೆಳಕನ್ನ ಅವರು ನೋಡ್ಕೊಂತ ಹೋದ್ರು, ಬೆಳಕಿನ ಬಗ್ಗೆ ಅಧ್ಯಯನ ಮಾಡ್ಕೊಂತ ಹೋದ್ರು, ಬೆಳಕು ಕಣಗಳಿಂದ ಮಾಡಿಲ್ಲ, ಬೆಳಕು ಒಂದು ತರಂಗ, ಒಂದು ಅಲೆ ಅಂತ ಹೇಳಿದಾಗ ಅದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತಕ್ಕಂಥ ಒಂದು ದೊಡ್ಡ ಅಧ್ಯಾಯವನ್ನೇ ಆರಂಭ ಮಾಡಿಸ್ಬಿಡ್ತು. ಲೈಟ್ ಇಸ್ ಅ ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇದೇನಪ್ಪಾ ಅಂತಂದ್ರೆ ವಿದ್ಯುತ್ ಕಾಂತೀಯ ರೇಡಿಯೇಷನ್ ಅಂತಂದ್ರೆ ಕನ್ನಡದಲ್ಲಿ ಅಂತೀವಿ ನಾವು ರೇಡಿಯೇಷನ್ಸ್ಗೆ ಕನ್ನಡದಲ್ಲಿ ಏನಂತೀವಿ? ವಿಕಿರಣ. ರೇಡಿಯೇಷನ್ ಅಂತಂದ್ರೆ ವಿಕಿರಣ ಅಂತಂದ್ರೆ ಯಾವ್ದ್ರ ವಿಕಿರಣ ಇದು? ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವಿದ್ಯುತ್ ಕಾಂತೀಯ ವಿಕಿರಣ. ಯಾವ್ದ್ರಿ? ಬೆಳಕು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ಕ್ಲೂಡ್ಸ್ ಮೆನಿ ಕೈಂಡ್ ಆಫ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿದೆಯಲ್ಲ, ಈ ರೇಡಿಯೇಷನ್ ಅಥವಾ ಈ ಸ್ಪೆಕ್ಟ್ರಮ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವೇವ್ಸ್ ಇರ್ತವೆ. ಇದರಲ್ಲಿ ನಿಮ್ಗೆ ಆಲ್ಫಾ, ಗಾಮಾ ರೇಡಿಯೇಷನ್ಸ್, ಇನ್ಫ್ರಾರೆಡ್ ರೇಡಿಯೇಷನ್ಸ್, ವಿಸಿಬಲ್ ಲೈಟ್ ಅಂತಂದ್ರೆ ನೋಡುವ ಬೆಳಕು, ಅದೊಂಥರ ವೈಲೆಟ್, ಅಲ್ಟ್ರಾ ವೈಲೆಟ್, UV ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಅದೊಂಥರ ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಇವೆಲ್ಲ ನಿಮ್ಗೆ ಬರ್ತವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬರ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ಕ್ಲೂಡ್ ಮೆನಿ ಕೈಂಡ್ಸ್ ಆಫ್ ವೇವ್ಸ್. ಬೇರೆ 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 ತರಂಗಗಳಿದಾವೆ. ಈ ಎಲ್ಲ ತರಂಗಗಳು ಸೇರಿ ಬೆಳಕಿನ ತರಂಗ ಆಗ್ತದೆ. ಆಲ್ ಮೂವ್ ಅಟ್ 3 lakh kilometer per second ಅಂತಂದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಏನಾಗ್ತದೆ ಅಂತಂದ್ರೆ ಈ ಒಂದು ಬೆಳಕು ಮೂವ್ ಆಗ್ತದೆ. ಬೆಳಕು ಅಷ್ಟು ಸ್ಪೀಡ್ ಆಗಿ ಹೋಗ್ತದೆ. ಪಾರ್ಟ್ಸ್ ಆಫ್ ಎ ವೇವ್. ಒಂದು ವೇವ್ ಇದೆ, ತರಂಗ ಇದೆ. ಆ ತರಂಗದ ಭಾಗಗಳು ಯಾವುವು? ಇದು ನಿಮ್ಗೆ 9ನೇ ತರಗತಿಯಲ್ಲಿ ಬಂದಿದೆ, ಶಬ್ದ ಅಂತಕ್ಕಂಥ ಒಂದು ಪಾಠ. ಇಲ್ಲಿ ಕ್ರೆಸ್ಟ್ ಅಂತ ಇದೆ, ಉಬ್ಬರಗಳು, ಹೌದಾ? ಕ್ರೆಸ್ಟ್ ಅಂತ ಬರ್ತದೆ. ಅದಾದ ನಂತರ ಇಳಿತಗಳು ಅಂತ ಬರ್ತದೆ. ಒರಿಜಿನ್ ಅಂತ ಕೊಟ್ಟಿದ್ದಾರೆ, ಆರಂಭ. ವೇವ್ ಲೆಂತ್ ಇದೆ, ಅಂದ್ರೆ ತರಂಗ ದೂರ. ವೇವ್ ಲೆಂತ್ ತರಂಗ ದೂರ. ಈ ಒಂದು ಕ್ರೆಸ್ಟ್ ಅಂತಂದ್ರೆ ತುತ್ತ ತುದಿ, ಇನ್ನೊಂದು ತುತ್ತ ತುದಿಯ ನಡುವಿನ ದೂರವನ್ನು ನಾವು ಹೇಳ್ತೀವಿ ವೇವ್ ಲೆಂತ್ ಅಂತ ಹೇಳ್ತೀವಿ. ಇದು ಎಷ್ಟು ಎತ್ತರದಲ್ಲಿದೆ, ತರಂಗ ಎಷ್ಟು ಎತ್ತರಕ್ಕೆ ಹೋಗಿದೆಯಲ್ಲ ಆ ಎತ್ತರವನ್ನು ನಾವು ಅಂತ ಹೇಳ್ತೀವಿ ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ, ಪಿಚ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಕನ್ನಡದಲ್ಲಿ ಆಂಪ್ಲಿಟ್ಯೂಡ್ಗೆ ಏನಂತಾರೆ ನೋಡೋಣ. 9ನೇ ತರಗತಿ ಪಾಠ ತೆಗೆದಾಗ ನೋಡೋಣಂತೆ. ಶಬ್ದ ಪಾಠ ನಿಮ್ಗೆ ಹೇಳ್ತೀನಲ್ಲ, ಅವಾಗ ಆಂಪ್ಲಿಟ್ಯೂಡ್ ಅಂತಂದ್ರೆ ಏನಂತ ಕರೀತೀರಾ ನೋಡೋಣ. ನಿಮ್ಗೆ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ. ಟ್ರಫ್ ಅಂತ ಇದೆ, ಇದು ಉಬ್ಬರ, ಇದು ಇಳಿತ. ಉಬ್ಬರ ಇಳಿತ, ಎರಡು ಉಬ್ಬರಗಳ ನಡುವಿನ ಅಂತರವನ್ನು ನಾವು ಕರಿತೀವಿ ತರಂಗ ಅಂತರ, ತರಂಗದ ದೂರ ಅಂತ ನಾವು ಹೇಳ್ತೀವಿ. ಪಾರ್ಟ್ಸ್ ಆಫ್ ಎ ವೇವ್. ಒಂದು ವೇವ್ ಇದೆ, ತರಂಗ ಇದೆ, ಅಲೆಗಳಿದ್ದಾವೆ. ಅವುಗಳ ಪಾರ್ಟ್ಸ್ ಗಳು ಯಾವ್ಯಾವ ಇರ್ತವೆ ನೋಡ್ಕೊಂತ ಹೋಗೋಣಂತೆ. ಮೊದಲನೇದಾಗಿ ಪಾರ. ಕರೆಕ್ಟ್, ಮುಮ್ತಾಜ್. ಪಾರ ಅಂತ ಕರೀತಾರೆ, ಸರಿಯಾದ ಉತ್ತರ. ಅಟಮಿಕ್ ಸ್ಟ್ರಕ್ಚರ್ ಅಲ್ಲಿ ಮುಂದೆ ಬರೋದೇನು? ವೇವ್ ಲೆಂತ್, ತರಂಗ ದೂರ, ತರಂಗ ಅಂತರ ಅಂತ ಹೇಳ್ತೀವಿ, ತರಂಗಾಂತರ ಅಂತ ಹೇಳ್ತೀವಿ. ಆಮೇಲೆ ತರಂಗ ದೂರ. ವೇವ್ ಲೆಂತ್ ಅನ್ನು ನಾವು ಎದ್ರಲ್ಲಿ ಹೇಳ್ತೀವಿ? ಲ್ಯಾಂಬ್ಡಾ ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ವೇವ್ ಲೆಂತ್ ಅನ್ನು ನಾವು ಲ್ಯಾಂಬ್ಡಾ ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ನಿಯರೆಸ್ಟ್ ಕ್ರೆಸ್ಟ್ ಆರ್ ನಿಯರೆಸ್ಟ್ ಟ್ರಫ್ ಅಂತ ಹೇಳ್ತೀವಿ. ಎರಡು ಉಬ್ಬರಗಳ ನಡುವೆ, ಒಂದು ತರಂಗದಲ್ಲಿ ಇರ್ತಕ್ಕಂಥ ಎರಡು ಉಬ್ಬರಗಳ ನಡುವಿನ ಕನಿಷ್ಠ ದೂರವನ್ನು ನಾವು ಕರಿತೀವಿ ಒಂದು ತರಂಗ ಅಂತರ, ತರಂಗ ದೂರ ಅಂತ ಕರಿತೀವಿ, ತರಂಗ ದೂರ. ಅದಾದ ನಂತರ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಆಂಗ್ಸ್ಟ್ರಾಮ್. ಈ ತರಂಗ ದೂರವನ್ನು ನಾವು ಯಾವ್ದ್ರಲ್ಲಿ ಅಳಿತೀವಿ? ತರಂಗ ದೂರವನ್ನ ಆಂಗ್ಸ್ಟ್ರಾಮ್ ನಲ್ಲಿ ಅಳೆಯುತ್ತೇವೆ, ಅಥವಾ ಪಿಕೋಮೀಟರ್ ನಲ್ಲಿ ಅಳೆಯುತ್ತೇವೆ, ಅಥವಾ ನ್ಯಾನೋಮೀಟರ್ ನಲ್ಲಿ ಅಳೆಯುತ್ತೇವೆ, ಅಥವಾ ಸೆಂಟಿಮೀಟರ್ ನಲ್ಲಿ ಅಳೆಯುತ್ತೇವೆ, ಮೀಟರ್ ನಲ್ಲೂ ಕೂಡ ಅಳೆಯುತ್ತೇವೆ. ಆಂಗ್ಸ್ಟ್ರಾಮ್ ಹಿಡ್ಕೊಂಡು, ಪಿಕೋಮೀಟರ್ ಹಿಡ್ಕೊಂಡು, ನ್ಯಾನೋ ಹಿಡ್ಕೊಂಡು, ಸೆಂಟಿಮೀಟರ್ ಹಿಡ್ಕೊಂಡು, ಮೀಟರ್ ವರೆಗೂ ಕೂಡ ನಾವು ಅಳಿತೀವಿ. ಒಂದು ಆಂಗ್ಸ್ಟ್ರಾಮ್ ಅಂದ್ರೆ 10 to the power of -10, ಪಿಕೋಮೀಟರ್ 10 to the power of -12, ನ್ಯಾನೋಮೀಟರ್ 10 to the power of -9, ಅದು ಅಂತ ಒಂದು ಸೆಂಟಿಮೀಟರ್ 10 to the power of -2 ಮೀಟರ್. ಇಷ್ಟು ನಿಮ್ಗೆ ಗೊತ್ತಿದೆ. ಫ್ರೀಕ್ವೆನ್ಸಿ, ಆವೃತ್ತಿ. ಫ್ರೀಕ್ವೆನ್ಸಿ ಅಂತ ನಾವು ನ್ಯೂ ಅಂತ ಹೇಳ್ತೀವಿ, ಇದು ನ್ಯೂ ಅಂತ ಹೇಳ್ತೀವಿ.
ಅಂತೀವಿ ನ್ಯೂ ಫ್ರೀಕ್ವೆನ್ಸಿ ಆವೃತ್ತಿ. Frequencies of a wave is defined as the number of waves which pass through a point in 1 second. The number of waves which pass through a point in 1 second. It is measured in terms of hertz. ಅಂದ್ರೆ 1 ಸೆಕೆಂಡಿನಲ್ಲಿ ಎಷ್ಟು ಉಬ್ಬರ ಇಳಿತಗಳು ಕಂಡು ಬರ್ತವೆ ಅವುಗಳಿಗೆ ನಾವೇಂತ ಕರಿತೀವಿ ಆವೃತ್ತಿ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಹರ್ಡ್ಸ್ ಅಂತ ಬರ್ತದೆ. ಏನ್ ಬರ್ತದೆ? ಹರ್ಡ್ಸ್, HZ ಅಂತ ಹೇಳ್ತೀವಿ, ಹರ್ಡ್ಸ್ ಅಂತ ಹೇಳ್ತೀವಿ. ಕೊಟ್ಟಿದ್ದಾರೆ ಪರ್ ಸೆಕೆಂಡ್, ಸೈಕಲ್ ಪರ್ ಸೆಕೆಂಡ್ ಅಂತಾನು ಕರಿತೀವಿ. ಸೈಕಲ್ ಪ್ರತಿ ಸೆಕೆಂಡು ಅಂತ ಅನ್ಬೋದು, ಇಲ್ಲಿ ಪರ್ ಸೆಕೆಂಡ್ ಕೊಡ್ಬೋದು. ಪರ್ ಸೆಕೆಂಡ್ ಅಂದ್ರೆ ಹರ್ಡ್ಸ್ ಅಂತ ಹೇಳ್ತೀವಿ. 1 hertz equal to 1 per second. 1 hertz equal to 1 per second, that is 1 cycle per second. ಅಂದ್ರೆ ಒಂದು ಸೈಕಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಹಿಂಗ್ ರೌಂಡ್ ಬಂದು ಇಲ್ಲಿ ನಿಂದಿರ್ಬೇಕದು. ಸಾರಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು ನಿಂದಿರ್ಬೇಕು. ಇದು 1 ನಿಮಿಷದಲ್ಲಿ ನಿಂತಂತ ತಿಳ್ಕೊಳ್ರಿ. 1 ನಿಮಿಷದಲ್ಲಿ ನಿಂತ್ರೆ ಇದ್ರದ್ದು ಫ್ರೀಕ್ವೆನ್ಸಿ ಏನಾಗ್ಬಿಡ್ತದೆ? 1 hertz ಆಗುತ್ತೆ. 1 hertz ಆಯ್ತಾ? ಟೈಮ್ ಪೀರಿಯಡ್, ಟೈಮ್ ಟೇಕನ್ ಬೈ ಅ ವೇವ್ ಟು ಪಾಸ್ ಥ್ರೂ 1 ಪಾಯಿಂಟ್. ಒಂದು ಬಿಂದುವಿನಲ್ಲಿ ಅಥವಾ ಒಂದು ಸಂಪೂರ್ಣ ಸೈಕಲ್ ರೆಡಿ ಆಗ್ಬೇಕು ಅಂದ್ರೆ ಎಷ್ಟು ಟೈಮ್ ಬೇಕು? ಅಥವಾ ಒಂದು ಉಬ್ಬರ, 2 ಉಬ್ಬರ ನಡುವೆ ಒಂದು ತರಂಗವು ಚಲಿಸುವ ದೂರಕ್ಕೆ ಬೇಕಾಗುವ ಸಮಯವನ್ನು ನಾವೇಂತ ಕರಿತೀವಿ? ಟೈಮ್, ಕಾಲ ಅಂತ ಹೇಳ್ತೀವಿ. ಈಕ್ವಲ್ ಟು 1/ν ಅಂತ ನಾನು ಹೇಳ್ತೀವಿ. ಈಕ್ವಲ್ ಟು 1/ν. ಅರ್ಥ ಆಯ್ತಾ? ಅದು ಆದ ನಂತರ ವೆಲಾಸಿಟಿ ಅಂತ ಬಂತು. ವೆಲಾಸಿಟಿ ಅಂತಂದ್ರೆ ವೇಗ, ತರಂಗ ವೇಗ ವೆಲಾಸಿಟಿ. C is equal to lambda divided by t. C is equal to lambda divided by t. ಇಲ್ಲಿ 1/t ಅಂತಂದ್ರೆ ನೋಡಿ, ಇದನ್ನ ಹಿಂಗ್ ಬರಿಬೋದಾ? C is equal to lambda into 1/t ಅಂತ ಬರಿಬಹುದು. 1/t ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. 1/t ಅಂತಂದ್ರೆ ಏನ್ರಿ? ಫ್ರೀಕ್ವೆನ್ಸಿ ನ್ಯೂ is equal to 1/t. So speed of light is equal to speed of wave is equal to wavelength into frequency. ಸೂತ್ರ ಏನ್ರಿ? C is equal to lambda into frequency, wavelength into frequency. ತರಂಗ ದೂರ ಗುಂಡ್ಲೆ ಆವೃತ್ತಿ. ಇಲ್ಲಿ ಸೂತ್ರ ನಿಮಗೆ ಕಾಣ್ತದೆ. V is equal to C divided by lambda. C is equal to lambda divided by t. Next, wave number. It is the reciprocal of the wavelength, that is number of waves present in 1 centimeter. 1 centimeter ಒಳಗಡೆ ಎಷ್ಟು ವೇವ್ಸ್ ಗಳು ಇರ್ತಾವಲ್ಲ ಅದರದ್ದು ರೆಸಿಪ್ರೋಕಲ್ ಗೆ ನಾವು ಏನಂತ ಕರಿತೀವಿ? ವೇವ್ ನಂಬರ್ ಅಂತ ನಾವು ಹೇಳ್ತೀವಿ. ಅದಂತ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ. ಬೆಳಕಿನ ವಕ್ರೀಭವನ, ಇದು ನಿಮಗೆ ಗೊತ್ತಿದೆ ಆಲ್ರೆಡಿ. ಅದಂತರ ವಿ ಆರ್ ಆಲ್ಮೋಸ್ಟ್ ಬ್ಲೈಂಡ್, ನಾವು ಆಲ್ಮೋಸ್ಟ್ ಕೂಡ್ರಂತ್ರಿ. ಯಾಕೆ ಹೇಳ್ರಿ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿದೆಯಲ್ಲ, ಆ ಸ್ಪೆಕ್ಟ್ರಮ್ ಒಳಗೆ ಸ್ವಲ್ಪ ಭಾಗ ಮಾತ್ರ ನಮ್ಗೆ ಕಣ್ಣಿಗೆ ಕಾಣ್ತದೆ. ಇದು ನಮ್ಗೆ ಬೆಳಕಿನ ತರಂಗಗಳು. ಇವು ಬೆಳಕಿನ ತರಂಗಗಳು. ಈ ಬೆಳಕಿನ ತರಂಗಗಳು ಇದು ಏನಪ್ಪಾ ಅಂತಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ಅಷ್ಟೇ. ಈ ಮೆಂಬರ್ ಅಷ್ಟೇ ನಮ್ಗೆ ಕಾಣ್ತದೆ. ಇಲ್ಲಿ ನಿಮ್ಗೆ ಆಲ್ಫಾ ರೇಸ್ ಗಳು ಸಿಗ್ತವೆ, ಗಾಮಾ ರೇಡಿಯೇಷನ್ ಸಿಗ್ತವೆ, ಎಕ್ಸ್ ರೇಡಿಯೇಷನ್ ಸಿಗ್ತವೆ, ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, ಅದರ ನಂತರ ಏನಾದ್ರು ಕರಿತೀವಿ ಅವರಿಗೆ ಕಿರಣಗಳದು ರೇಡಿಯೋ ವೇವ್ಸ್. ಇವೆಲ್ಲ ವೇವ್ಸ್ ಗಳು ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ಕಣ್ಣಿಗೆ ಕಾಣೋದೇನು? ಕೇವಲ ವಿಸಿಬಲ್ ಲೈಟ್, ಬೆಳಕಿನ ಕಿರಣಗಳು ಅಷ್ಟೇ ಕಣ್ಣಿಗೆ ಕಾಣ್ತವೆ. ಅದಕ್ಕೆ ನಾವು 1.5% ಮಾತ್ರ ನಾವು ನೋಡಬಹುದು. I say we are almost blind because we are only seeing about 1.5% of the whole electromagnetic spectrum. ಅಂತಂದ್ರೆ ವಿದ್ಯುತ್ ಕಾಂತೀಯ ಒಂದು ಸ್ಪೆಕ್ಟ್ರಮ್, ರಾವುತಾಂತೀಯ ಏನಂತ ರೋಹಿತ. ಆ ರೋಹಿತದಲ್ಲಿ ನಮ್ಗೆ ಏನ್ ಕಾಣ್ತದೆ? ಕೇವಲ 1.5% ಅಷ್ಟೇ ಕಾಣ್ತದೆ, ಉಳಿದೇನು ಕಾಣಿಲ್ಲ. Visible light is not different than any of these other forms of light, except for the fact that our eyes evolved to see this narrow slice because that's the light region that our sun mostly emitted. ಈಗ ಸೂರ್ಯ ಇದನ್ನಲ್ಲ, ಸೂರ್ಯನಿಂದ ಬರತಕ್ಕಂತಹ ಬೆಳಕಿನ ಕಿರಣಗಳಲ್ಲಿ ಅತ್ಯಧಿಕ ಪ್ರಮಾಣದ ಕಿರಣಗಳು ಏನಿದಾವಲ್ರಿ, ಈ ಒಂದು ವಿಸಿಬಲ್ ಲೈಟ್ ಏನಿದೆಯಲ್ಲ ಆ ಒಂದು
ಫ್ರೀಕ್ವೆನ್ಸಿ ವೇವ್ ಲೆಂತ್ ಅನ್ನ ಹೊಂದಿದವೆ. ಫ್ರೀಕ್ವೆನ್ಸಿ ವೇವ್ ಲೆಂತ್ ಅನ್ನು ಹೊಂದಿದವೆ. ಹಾಗಾಗಿ ನಮ್ಮ ಕಣ್ಣುಗಳು ಇವುಗಳನ್ನು ನೋಡಲು ಮಾತ್ರ ಇವಾಲ್ವ್ ಆದವು, ಬೆಳವಣಿಗೆ ಹೊಂದಿದವೆ. ನಮ್ಮ ಕಣ್ಣುಗಳು ಆಲ್ಫಾ ರೇಸ್ಗಳು, ಗಾಮಾ ರೇಡಿಯೇಷನ್ಸ್ ಗಳು ನೋಡಂಗಿಲ್ಲ. ಯಾಕಂತಂದ್ರೆ ಆ ರೇಡಿಯೇಷನ್ಸ್ ಸೂರ್ಯನಿಂದ ಬಂದ್ರೂ ಕೂಡ ಭೂಮಿಯವರೆಗೆ ತಲುಪಂಗಿಲ್ಲ. ತಲುಪಿದ್ರು ಕೂಡ ಅದು ನಮ್ಮ ಭೂಮಿಗೆ ರಕ್ಷಾ ಕವಚಗಳಿರಲ್ಲ, ಅದರಿಂದ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗಂಗಿಲ್ಲ, ಅದು ನಮ್ಮ ಕಣ್ಣಿಗೂ ಕಾಣಂಗಿಲ್ಲ. ಅರ್ಥ ಆಯ್ತಾ? ನಮ್ಮ ಕಣ್ಣಿಗೆ ಕಾಣೋ ಕೇವಲ ಈ ಒಂದು ಬೆಳಕಿನ ಸ್ಲಿಟ್ ಅಷ್ಟೇ. ಓಕೆ, ಮುಂದೆ ಕೊನೆ ಭಾಗಕ್ಕೆ ಬಂದ್ಬಿಟ್ಟಿದೀವಿ ನಾವು. ಈಗ ಇಲ್ಲಿ 1 ಸೆಕೆಂಡ್ ಅಂತ ಇದೆ. 1 ಸೆಕೆಂಡ್ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಇದೆ ನೋಡ್ರಿ, 4 ಹರ್ಟ್ಸ್ ಅಂತ. 1 2 3 4 ಹರ್ಟ್ಸ್ ಅಂತಂದ್ರೆ 4 ಬಾರಿ ಈ ಫ್ರೀಕ್ವೆನ್ಸಿ ಆಗಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಲಾಂಗ್ ವೇವ್ ಲೆಂತ್ ಇಸ್ ಈಕ್ವಲ್ ಟು ಲೋ ಫ್ರೀಕ್ವೆನ್ಸಿ, ಲೋ ಎನರ್ಜಿ. ನೆನ್ಪಿಟ್ಕೊಳ್ಳಿ, ವೇವ್ ಲೆಂತ್ ದೊಡ್ಡದಿತ್ತಂದ್ರೆ, ವೇವ್ ಲೆಂತ್ ದೊಡ್ಡದಿತ್ತಂತಂದ್ರೆ, ತರಂಗ ದೂರ ದೊಡ್ಡದಿತ್ತಂತಂದ್ರೆ ಅದರಲ್ಲಿರ್ತಕ್ಕಂತ ಶಕ್ತಿ ಕಡಿಮೆ, ಅದರ ಆವೃತ್ತಿ ಕಡಿಮೆ. ತರಂಗ ದೂರ ಕಡಿಮೆ ಇದ್ರೆ, ಶಾರ್ಟ್ ವೇವ್ ಲೆಂತ್ ಇದ್ರೆ ಅವಾಗ ಹೈ ಫ್ರೀಕ್ವೆನ್ಸಿ, ಹೈ ಎನರ್ಜಿ. ವೇವ್ ಲೆಂತ್ ಶಾರ್ಟ್ ಇದ್ರೆ, ಕಡಿಮೆ ತರಂಗ ದೂರ ಇದ್ರೆ ಅದರಲ್ಲಿ ಶಕ್ತಿ ಜಾಸ್ತಿ, ಶಕ್ತಿ ಜಾಸ್ತಿ. ತರಂಗ ದೂರ ಕಡಿಮೆ ಇತ್ತಂದ್ರೆ ಶಕ್ತಿ ಜಾಸ್ತಿ, ಅದ ನಂತರ ಆವೃತ್ತಿ ಕೂಡ ಜಾಸ್ತಿ. ನೆನ್ಪಿಟ್ಕೊಳ್ಳಿ, ಬರ್ಕೊಂಡ್ಬಿಡಿ. ಮುಂದಕ್ಕೆ ಹೋಗ್ತೀನಿ ನಾನು. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತೇಳಿ ಬರ್ತದೆ. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತಂದ್ರೆ ಏನು? ಮ್ಯಾಕ್ಸ್ ಪ್ಲಾಂಕ್ ಅವರು ಬರ್ತಾರೆ, ಈಸ್ ಈಕ್ವಲ್ ಟು h ಅಂತ ಬರ್ತದೆ. ಇಲ್ಲಿದೆ ನೋಡಿ ಸ್ಪೆಕ್ಟ್ರಮ್. ನಮ್ಮ ಕಣ್ಣಿಗೆ ಕಾಣೋದಿಷ್ಟೇ, ಗಾಮಾ ರೇಸ್ ಕಾಣಂಗಿಲ್ಲ, ಎಕ್ಸ್ ರೇಸ್ ಕಾಣಂಗಿಲ್ಲ, UV ರೇಸ್ ಕಾಣಂಗಿಲ್ಲ, IR ರೇಸ್ ಕಾಣಂಗಿಲ್ಲ, ಮೈಕ್ರೋವೇವ್ಸ್ ಕಾಣಲ್ಲ. ಅದಾದ ನಂತರ ರೇಡಿಯೋ ವೇವ್ಸ್ ಗಳು ಕಾಣೋದಿಲ್ಲ, FM AM ಅಂತ ಬರ್ತದೆ. ಅದಾದ ನಂತರ ನಮಗೆ ಲಾಂಗ್ ರೇಡಿಯೋ ವೇವ್ಸ್ಗಳು ಇವು ಕೂಡ ಕಾಣಂಗಿಲ್ಲ. ಇವೆಲ್ಲ ಕೂಡ ಒಂದೇ ಫ್ಯಾಮಿಲಿ ಮೆಂಬರ್ಸ್ಗಳು. ಇದೆಲ್ಲ ಕಾಣೋದಷ್ಟೇ ಈ ಸ್ಪೆಕ್ಟ್ರಮ್ ಅಷ್ಟೇ, ವಿಸಿಬಲ್ ಸ್ಪೆಕ್ಟ್ರಮ್ ಅಷ್ಟೇ. ಅದು ಕೂಡ ಐ ಥಿಂಕ್ 600 ನ್ಯಾನೋಮೀಟರ್ ಟು 800 ನ್ಯಾನೋಮೀಟರ್ ತನಕ ಹೆಚ್ಚು ಕಡಿಮೆ. ಇದು ಕರೆಕ್ಟ್ ಅಲ್ಲ, ಮುಂದ್ಗಡೆ ಬರ್ತದೆ ಪಾಠದಲ್ಲಿ ನೋಡೋಣ. ಈ ಭಾಗ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತದೆ, ಉಳಿದ ಭಾಗ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಇದನ್ನ ನಾವು ನೋಡ್ಕೊಂತ ಹೋಗೋಣಂತೆ ಮುಂದಿನ ಅಭ್ಯಾಸದಲ್ಲಿ. ಐ ಥಿಂಕ್ ಇದು ಮುಗೀತದೆ ಇಲ್ಲಿಗೆ. ಮ್ಯಾಕ್ಸ್ ಪ್ಲಾಂಕ್ ಏನ್ ಹೇಳ್ತಾರೆ ನೋಡಿ, ಇದನ್ನ ಮುಗಿಸ್ಬಿಡ್ತಾನಂತೆ. ದ ರೇಡಿಯಂಟ್ ಎನರ್ಜಿ ಎಮಿಟೆಡ್ ಆರ್ ಅಬ್ಸಾರ್ಬ್ಡ್ ಬೈ ಅ ಬಾಡಿ ನಾಟ್ ಕಂಟಿನ್ಯೂಸ್ಲಿ ಬಟ್ ಡಿಸ್ಕಂಟಿನ್ಯೂಸ್ಲಿ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂಡ್ ದೀಸ್ ಪ್ಯಾಕೆಟ್ಸ್ ಆರ್ ಕಾಲ್ಡ್ ಎಸ್ ವಾಟ್? ಕ್ವಾಂಟಮ್ ಅಂತ ಹೇಳ್ತೀವಿ. ಹೌದಾ? ಬೆಳಕು ಶಕ್ತಿಯ ಪ್ಯಾಕೆಟ್ ಗಳಿಂದ ಆಗಿದೆ. ಆ ಶಕ್ತಿಯ ಪ್ಯಾಕೆಟ್ ಗಳಿಂದ ಅಂತ ಹೇಳ್ತೀವಿ ಕ್ವಾಂಟಾ ಅಂತ ಹೇಳ್ತೀವಿ, ಕ್ವಾಂಟಮ್ಸ್ ಅಂತ ಹೇಳ್ತೀವಿ ನಾವು. ಈ ಕ್ವಾಂಟಾಗಳಿಂದ ಶಕ್ತಿ, ಬೆಳಕಿನ ಭಾಗ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆನಾ? Okay. In case of light, the smallest packet of energy is called as photon. ಈ ಒಂದು ಬೆಳಕಿನ ಭಾಗದಲ್ಲಿ ಕ್ವಾಂಟಮ್ ಅಂತ ದೊಡ್ಡದು, ಕಂಪ್ಲೀಟ್ ಆಗಿ ಭಾಗ ತಗೊಂಡಾಗ ಕ್ವಾಂಟಮ್ ಬಂತು. ಬೆಳಕಿನ ಕಣಗಳು ನಮ್ಮ ಕಣ್ಣಿಗೆ ಕಾಣ್ತಾವಲ್ಲ, ಆ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕಿನ ಕಿರಣ ಇದೆಯಲ್ಲ, ಆ ಭಾಗಕ್ಕೆ ನಾವೆಂತ ಕರಿತೀವಿ? ಚಿಕ್ಕ ಪ್ಯಾಕೆಟ್ಗಳಿದಾವಲ್ಲ, ಎನರ್ಜಿ ಪ್ಯಾಕೆಟ್ಗಳಿಗೆ ಫೋಟಾನ್ಗಳು ಅಂತ ಕರಿತೀವಿ. ಬಟ್ ಇನ್ ಜನರಲ್ ಕೇಸ್ ದ ಸ್ಮಾಲೆಸ್ಟ್ ಪ್ಯಾಕೆಟ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಎಸ್ ವಾಟ್? ಕ್ವಾಂಟಮ್. ಅಂದ್ರೆ ಶಕ್ತಿಯ ಅತ್ಯಂತ ಚಿಕ್ಕ ಪ್ಯಾಕೆಟ್ ಯಾವುದು? ಕ್ವಾಂಟಮ್. ಫೋಟಾನ್ಸ್ ನೆಕ್ಸ್ಟ್, ಕ್ವಾಂಟಮ್ ಫಸ್ಟ್, ಆಮೇಲೆ ಫೋಟಾನ್ಸ್ ಅಂತ ಕೊಟ್ಟಿದ್ದಾರೆ. ಕ್ವಾಂಟಮ್. ದ ಎನರ್ಜಿ ಆಫ್ ಈಚ್ ಕ್ವಾಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದಿ ರೇಡಿಯೇಷನ್. ಯಾವುದೇ ಒಂದು ವಸ್ತು ಇದೆ, ಆ ವಸ್ತುವಿನ ಎನರ್ಜಿ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಏನಿದೆ, ಅದು ಯಾವ ವೇವ್ ಲೆಂತ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದು ಹೆಚ್ಚಿನ ವೇವ್ ಲೆಂತ್ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಶಕ್ತಿ, ಕಡಿಮೆ ವೇವ್ ಲೆಂತ್ ಇದ್ರೆ ಹೆಚ್ಚಿನ ಶಕ್ತಿ. ಅರ್ಥಾಯ್ತಾ? ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಶಕ್ತಿ ಜಾಸ್ತಿ, ಫ್ರೀಕ್ವೆನ್ಸಿ ಕಮ್ಮಿ ಇದ್ರೆ ಶಕ್ತಿ ಕಡಿಮೆ. ಇಲ್ಲಿ ಈಸ್ ಈಕ್ವಲ್ ಟು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ ಅಂತ ಕೊಟ್ಟಿದ್ದಾರೆ. ಆಮೇಲೆ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ತಗೊಂಡಿದ್ದೀವಿ ನಾವು. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದ್ರೆ ಯಾವುದೇ ಒಂದು ವಸ್ತುವಿನ ಶಕ್ತಿಯು ಯಾವುದರ ಮೇಲೆ ಅವಲಂಬಿತವಾಗಿದೆ? ಇಟ್ಸ್ ಫ್ರೀಕ್ವೆನ್ಸಿ, ಆವೃತ್ತಿಯ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ಎಚ್ ಅಂತಕ್ಕಂಥದ್ದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದು ಪ್ರೊಪೋರ್ಷನಾಲಿಟಿ ಸಿಂಬಲ್ ತೆಗಿಬೇಕಲ್ಲ, ಹಾಗಾಗಿ ಕಾನ್ಸ್ಟೆಂಟ್ ಯೂಸ್ ಮಾಡ್ತೀವಿ. ಈ ಕಾನ್ಸ್ಟೆಂಟ್ ನಾವು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಚ್ ಇದರ ಬೆಲೆ ನೋಡಿ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಬೆಲೆ 6.626 into 10 to the power of -37 kg ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಇದು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.626 into 10 to the power of
37. 6 to 6 ಅಂತ ಬರೀಬಹುದು, ಇಲ್ಲ 6.623 into 10 to the power of minus 37 kg second. ಓಕೆ, ಇದು ನಿಮ್ಗೆ ಗೊತ್ತಾಯ್ತು. ಮುಂದೆ ನೋಡಿ, ಇಲ್ಲಿ ಗಾಮಾ ರೇಡಿಯೇಷನ್ಸ್ ಇದಾವೆ. ಇದ್ರದ್ದು ಫ್ರೀಕ್ವೆನ್ಸಿ ನೋಡಿ, ಫ್ರೀಕ್ವೆನ್ಸಿ ಇಲ್ಲಿ ಕೊಟ್ಟಿದೆ ನೋಡಿ, ಫ್ರೀಕ್ವೆನ್ಸಿ 10 to the power of minus 18 ಫ್ರೀಕ್ವೆನ್ಸಿ ಇದೆ, ಸಾರಿ ವೇವ್ ಲೆಂತ್ ಇದೆ. ಫ್ರೀಕ್ವೆನ್ಸಿ ಎಷ್ಟು ನೋಡಿ, 10 to the power of 24 per second. ಅಂದ್ರೆ ಸೆಕೆಂಡಿಗೆ ಇಷ್ಟು ಬಾರಿ, ಅಂದ್ರೆ ಒಂದ್ರ ಮುಂದೆ ಎಷ್ಟು 0 ಕೊಡ್ಬೇಕು ನೀವು, ಒಂದ್ರ ಮುಂದೆ 24 0 ಕೊಡ್ಬೇಕು. ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಇಷ್ಟು ಬಾರಿ ಇದು ವೇವ್ ಲೆಂತ್ ಅನ್ನ ಕೊಡ್ತದೆ. ಅಂದ್ರೆ ಇದು ಈ ತರ ಫ್ರೀಕ್ವೆನ್ಸಿ ಕೊಡ್ತದೆ, ಅಷ್ಟು ಫಾಸ್ಟ್ ಫ್ರೀಕ್ವೆನ್ಸಿ ಇದೆ. ಅಂದ್ರೆ ಅತಿ ಹೆಚ್ಚು ಶಕ್ತಿ ಎಲ್ಲಿರ್ತದೆ, ಗಾಮಾ ರೇಡಿಯೇಷನ್ಸ್. ಸೆಕೆಂಡ್ ಎಕ್ಸ್ ರೇಸ್, ಥರ್ಡ್ ಯುವಿ, ಫೋರ್ತ್ ಐಆರ್, ಫಿಫ್ತ್ ಮೈಕ್ರೋ, ಸಿಕ್ಸ್ತ್ ಇನ್ ರೇಡಿಯೇಷನ್ ರೇಡಿಯೋ ವೇವ್ಸ್, ಸೆವೆಂತ್ ಲಾಂಗ್ ರೇಂಜ್ ಇಂದ. ವಿಸಿಬಲ್ ಲೈಟ್ ಇದೆಯಲ್ಲ ಅದರದ್ದು ಫ್ರೀಕ್ವೆನ್ಸಿ ನೋಡಿ, ವೇವ್ ಲೆಂತ್ ನೋಡಿ, ವೇವ್ ಲೆಂತ್ 400 ನ್ಯಾನೋಮೀಟರ್ ಟು 800 ಅಥವಾ 750 ನ್ಯಾನೋಮೀಟರ್ಸ್ ಅಂತ ಅವರು ಕೊಟ್ಟಿದ್ದಾರೆ. ಇದು ವಿಸಿಬಲ್ ಲೈಟ್ ಅಷ್ಟೇ ನಮ್ಮ ಕಣ್ಣಿಗೆ ಕಾಣೋದು, ಇದು ಯಾವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅನುಭವಕ್ಕೂ ಬರುವುದಿಲ್ಲ. ಆದ್ರೆ ಅದರ ಎಫೆಕ್ಟ್ ನಾವು ಕಾಣ್ಕೊಂಡು ಬರ್ತೀವಿ. ಲಾಂಗರ್ ವೇವ್ ಲೆಂತ್ ಹೈಯರ್, ಲಾಂಗರ್ ವೇವ್ ಲೆಂತ್ ಇದ್ರೆ ಲೋವರ್ ಎನರ್ಜಿ, ಶಾರ್ಟರ್ ವೇವ್ ಲೆಂತ್ ಇದ್ರೆ ಹೈಯರ್ ಎನರ್ಜಿ, ಹೈಯರ್ ಫ್ರೀಕ್ವೆನ್ಸಿ. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ ಗಳು ಕೊಟ್ಬಿಟ್ಟಿದ್ದಾರೆ. ಗಾಮಾ ರೇಡಿಯೇಷನ್ಸ್ ಗಳು ನಮ್ಮ ಬಾಡಿ ಮೇಲೆ ಬಿದ್ದರೆ ನಮಗೆ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್ ಬರ್ಬೋದು. ಅದಾದ ನಂತರ ಒಳಗಡೆ ಇರ್ತಕ್ಕಂಥ ಬ್ಲಡ್ ಕ್ಯಾನ್ಸರ್ ಕೂಡ ಬರ್ಬೋದು. ಎಕ್ಸ್ ರೇಸ್ ಗಳನ್ನ ಯೂಸ್ ಮಾಡ್ತೀವಿ ನಾವು ನಮ್ಮ ಮೂಳೆಗಳ ಒಂದು ಚಿತ್ರಣ ನೋಡೋದಕ್ಕೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಯೂಸ್ ಮಾಡ್ತೀವಿ, ಸನ್ ಲ್ಯಾಂಪ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, ಮುಂದೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಗಳು ಹೀಟ್ ಲ್ಯಾಂಪ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಅಥವಾ ರಿಮೋಟ್ ಕಂಟ್ರೋಲ್ ನಲ್ಲಿ ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ಸ್ ಗಳು ಇದು ನಿಮ್ಗೆ ಟಿವಿ, ರಡಾರ್, ಪೊಲೀಸ್ ಸ್ಟೇಷನ್, ಸ್ಯಾಟಲೈಟ್ ಗಳು ಇರ್ತಾವಲ್ಲ ಆ ಕಮ್ಯುನಿಕೇಶನ್ಸ್ ಗಳಿಗೆ. ಮೈಕ್ರೋವೇವ್ ಮೊಬೈಲ್ ಕೂಡ ಮೈಕ್ರೋವೇವ್ ಕಮ್ಯುನಿಕೇಶನ್ ಇಂದಾನೆ ಕಮ್ಯುನಿಕೇಟ್ ಮಾಡ್ತದೆ. ರೇಡಿಯೋ ವೇವ್ಸ್ ಗಳು AM ರೇಡಿಯೋ ಇದೆ, ಆಮೇಲೆ FM ಟಿವಿ ಅಥವಾ ರೇಡಿಯೋ, ಇದು ಕೂಡ ನಿಮಗೆ ಇಲ್ಲಿ ಈ ಒಂದು ಭಾಗದಲ್ಲಿ ಅವಲೋಕನ ಆಗ್ತದೆ, ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು. ಆಗ್ತೈತಾ? ಈ ರೀತಿ ನಾವು ಇವಾಲ್ವ್ ಹಾಕೊಂತ ಹೋದ್ವಿ. ಮೊದಲು ಡಾಲ್ಟನ್ ಬಂದ್ರು, ಡಾಲ್ಟನ್ ಥಾಮ್ಸನ್ ರುದರ್ಫೋರ್ಡ್, ಬೋರ್ ಬಂದ್ರು, ಬೋರ್ ಆದಂತ ಮುಂತಾದವರು ಈ ಪಾಠದಲ್ಲಿ ಬರ್ಕೊಂತ ಹೋದ್ರು. ಕರೆಕ್ಟಾ? ಈ ಭಾಗದಲ್ಲಿ ನಾವು ಇಷ್ಟು ನೋಡೋಣ. ಮುಂದಿನ ಭಾಗದಲ್ಲಿ ನಾವು ಮುಂದೆ ಏನಿದೆ ಅದರ ಬಗ್ಗೆ ಅಭ್ಯಾಸ ಮಾಡ್ಕೊಂತ ಹೋಗೋಣ. ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಬರ್ತದೆ, ಆ ಪ್ರಿನ್ಸಿಪಲ್ ಕೂಡ ನಾವು ನೋಡೋಣ. ಸರಿನಾ? ಮತ್ತೇನಾದ್ರು ಡೌಟ್ಸ್ ಇದ್ರೆ ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.